ಮಂಗಳ ಅಂತ ಯಾರ್ಯಾರು ಅಂತ ಓಡ್ಬಿಡ್ತಾ ಇದ್ರು ಹೆದರ್ಕೊಂಡು. ಶಿರಿ ಅಂದ್ರೆ ನಿನ್ಗೆ ಇಷ್ಟ ಆಗ್ತಾ ಇರಲಿಲ್ಲ, ನಿನಗೆ ಒಬ್ಬಳೇ ಇರಬೇಕು ಅಂತ ಇಷ್ಟ ಆಗ್ತಾ ಇತ್ತು. ಅದು ಬಂದು ಹೇಳ್ತಾ ಇತ್ತು, ಅಯ್ಯೋ ನಿನ್ಗೆ ಎಷ್ಟು ಇಷ್ಟ ಆಗ್ತಾ ಇತ್ತು ಅದನ್ನೇ ನೋಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಅಂತ ಇದ್ರು. ಆಮೇಲೆ ಡ್ಯಾಡಿ ಸಂಜೆ ಬಂದ್ರು, ಅವ್ರಿಗೂ ಖುಷಿ ಆಯ್ತು ನನ್ಗೆ ಹೆಣ್ಮಗು ಹುಟ್ಟಿದೆ ಅಂತ ಅಂದ್ಬಿಟ್ಟು. ಪಟ್ ಅಂತ ಕಪಾಳಕ್ಕೆ ಹೊಡೆದು ಆ ಹುಡುಗಿಗೂ ಇಬ್ರು ಫೈಟ್ ಮಾಡಿ ಮುಖ ಎಲ್ಲ ಫುಲ್ ರೆಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದ ಅವನು. ಡಾಕ್ಟ್ರೆ ಏನಿದು ಹೀಗಾಗ್ಬಿಟ್ಟಿದ್ದೀರಾ ಅಂತಂದು ನನಗೆ 100% ಹೇಳ್ತೀನಿ ನಾನು ಬೇಕಾದ್ರೆ. ಅವರೆಲ್ಲ ಅವ್ರ ಡ್ಯಾಡಿ ಅಂದ್ರೆ ಹೆಂಗಂದ್ರೆ ಈಗ ಮಮ್ಮಿ ಒಂದು 80% ಅಂದ್ರೆ ಡ್ಯಾಡಿ 100% ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಸ್ಪೆಷಲ್ ವ್ಲಾಗ್. ಯಾಕೆ ಸ್ಪೆಷಲ್ ನೆಕ್ಸ್ಟ್ ನೀವು ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮೆಲ್ಲ ಲೈಫಲ್ಲೂ ಎಲ್ಲ ಏಜ್ ಗ್ರೂಪಲ್ಲೂ ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ, ಅದು ಅಮ್ಮ. ಸ್ಕೂಲ್ಗೆ ಹೋಗಿರಲಿ, ಹೊರಗಡೆಯಿಂದ ಬರಲಿ, ಫಸ್ಟ್ ನಾವು ಮನೇಲಿ ಹುಡ್ಕೋದೆ ಅಮ್ಮ ಎಲ್ಲಿದ್ದಾರೆ ಅಂತ. ಆ್ಯಂಡ್ ಅವ್ರ ಮನೇಲಿ ಇಲ್ಲ ಅಂದರೆ ಮನೆ ಫುಲ್ ಎಂಟಿ ಅನಿಸುತ್ತೆ. ಹಾಗಾಗಿ ಅವರಿಗೆ ಈ ವಿಡಿಯೋ ಡೆಡಿಕೇಟ್ ಮಾಡಿ ಆ್ಯಂಡ್ ಅವ್ರಿಗೊಂಚೂರು ಸ್ಪೆಷಲ್ ಮಾಡಿಸೋಣ. ಅವ್ರ ಚೈಲ್ಡ್ಹುಡ್ ಮೆಮೊರೀಸ್, ಅವ್ರ ಅಮ್ಮಂದ್ರ ಜೊತೆ ಹೇಗಿದ್ರು ಅಂತ ಎಲ್ಲ ಮೆಲ್ಕ್ ಹಾಕೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಈಗ ಲೇಟ್ ಮಾಡದೆ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರ ಮೆಮೊರೀಸ್ನೆಲ್ಲ ಮೆಲ್ಕ್ ಹಾಕೋಣ. ಸೊ ನಾವು ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಹಾಯ್ ಮಮ್ಮಿ. ಹಾಯ್ ಅಮ್ಮ. ಇಬ್ಬರಿಗೂ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಎಲ್ಲ ಅಮ್ಮಂದ್ರಿಗೂ ಹ್ಯಾಪಿ ಮದರ್ಸ್ ಡೇ. ಯಶ್, ಇವತ್ತು ಮದರ್ಸ್ ಡೇ ಅಂದ್ರೆ ನನಗೆ ಏನು ನೆನಪಾಗುತ್ತೆ ಗೊತ್ತಾ? ಗೊತ್ತು ಹೇಳಿ. ಹಾಡ್ತಾನೆ ಇದು ಏನು ಸೀಕ್ರೆಟ್ ನಿಮ್ದು? ಹಾಡಲ್ವಾ? ಹಾಡಂದ್ರೆ ತುಂಬಾ ಇಷ್ಟ ಅಲ್ಲ, ಹಾಡು ಹೇಳ್ತಾರೆ. ಸದಾ ಹಾಡು ಹೇಳೋದು. ಓ, ಹಾಡೆಲ್ಲ ಪ್ರಿಪೇರ್ ಮಾಡ್ಕೊ ಬಂದಿದ್ದೀರಾ? ಪ್ರಿಪೇರ್ ಅಂತೀನಿಲ್ಲ, ಸುಮ್ಮನೆ ಇದು ಮದರ್ಸ್ ಡೇ ಅಲ್ವಾ, ಹಂಗಂತ ಕೂಡಲೇ ನಮ್ಮ ಜನರೇಷನ್ ಒಂದು ಹಾಡು ನೆನಪು ಬರುತ್ತೆ ಕಣ. ನಾವಿಬ್ರು ಸಣ್ಣದಾಗಿ ಹೇಳ್ತೀವಿ. ವಿಷ್ಣುವರ್ಧನ್ ಫ್ಯಾನ್ ಬೇರೆ. ಕರೆಕ್ಟ್. ಹಾಡಂದ್ರೆ ತುಂಬಾ ಇಷ್ಟ. ಹೇಳೋಣ. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎನ್ನಲು ಎಲ್ಲ ಮರೆತೆವು, ಎಂದು ಕಾಣದ ಸುಖವ ಕಂಡೆವು. ಅಮ್ಮ ಎಂದರೆ ಏನೋ ಹರ್ಷವು. ಎಷ್ಟು ಚೆನ್ನಾಗಿದೆ ಅಲ್ಲ ಹಾಡು. ನಿಂಗೂ ಇಷ್ಟ ಏನೋ ಪುಟ್ಟಿದ್ದು? ದೈವವು ಏನೋ ಬರುತ್ತಲ್ಲ. ಓಕೆ, ಚೆನ್ನಾಗಿ ಆಡಿದ್ರಿ. ಇದು ಎವರ್ ಗ್ರೀನ್ ಸಾಂಗ್ ಅಲ್ಲ ಯಾವಾಗಲೂ. ಈಗ ನಿಮ್ಮಿಬ್ಬರನ್ನು ಏನಕ್ಕೆ ಕರ್ಸಿದ್ದೀನಿ ಅಂತ ನಿಮ್ಮಿಬ್ಬರಿಗೂ ಕ್ವಶನ್ ಮಾರ್ಕ್ ಇದೆ ಅಲ್ಲ. ಏನಕ್ಕೆ ಅಂದರೆ ನಿಮ್ಮಿಬ್ಬರದು ಅಮ್ಮಂದ್ರ ಬಗ್ಗೆ ಹೇಗಿದ್ರು ನಿಮ್ಮ ಅಮ್ಮಂದ್ರು, ನಿಮ್ಮ ಜೊತೆ ಕ್ಲೋಸ್ ಇದ್ರು ಅಂತ. ಅಂದರೆ ನಾನು ನೋಡಿದ್ದೀನಿ, ಬಟ್ ನಿಮ್ಮದೆಲ್ಲ ಹೇಗಿತ್ತು, ರಿಲೇಷನ್ ಹೇಗಿತ್ತು, ನೀವು ಫಸ್ಟ್ ಟೈಮ್ ಮದರ್ ಆದಾಗ ಹೇಗಿತ್ತು, ನಿಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಎಲ್ಲ ತಿಳ್ಕೊಳ್ಳೋಣ ಅಂತ. ಆ್ಯಂಡ್ ನಿಮ್ಮ ಮದರ್ಸ್ ಡೇಗೆ ನಿಮ್ಮ ಮೆಮೊರೀಸ್ ಎಲ್ಲ ಮೆಲ್ಕ್ ಹಾಕೋಣ ಅಂತ ಈ ವಿಡಿಯೋ ಮಾಡ್ತಿರೋದು. ಓಕೆ, ರೆಡಿ ಇದ್ದೀರಾ? ಇಬ್ರು ಎಕ್ಸೈಟೆಡಾ? ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣವಾ? ಓಕೆ, ಚೈಲ್ಡ್ಹುಡ್ ಎಲ್ಲ ಮೆಮೊರಿ ಮಾಡ್ತಾ ಇದೆಯಲ್ಲ, ಖುಷಿ. ಎಲ್ಲ ರೀಕಾಲ್ ಮಾಡಿಸ್ತೀನಿ ಏನೇನೆಲ್ಲ ಆಯಿತು ಅಂತ. ನೀವು ಹುಟ್ಟಿದಾಗಿಂದ ಈಗಿನ ವರ್ಷದವರೆಗೂ ಏನೇನಿತ್ತು ಎಲ್ಲ ನೆನಪಾಗತ್ತೆ ನಿಮಗೆ ಇವತ್ತು. ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ನಿಮ್ಮ ಸಿಬ್ಲಿಂಗ್ಸ್ ಜೊತೆ, ಅಣ್ಣ ತಮ್ಮ ಅಕ್ಕಂದ್ರ ಜೊತೆ ಎಲ್ಲ ಕನೆಕ್ಷನ್ಸ್ ಹೇಗಿತ್ತು? ಹೇಗೆ ಎಂಜಾಯ್ ಮಾಡ್ತಿದ್ರಿ ನೀವು? ಆಗ ಸ್ಕೂಲ್ಗೆ ಹೋಗ್ತಿದ್ದಿದ್ದು. ಸೊ ಟೋಟಲಾಗಿ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ನಮ್ಮ ಮನೇಲಿ 3 ಜನ ನಾವು ಹೆಣ್ಮಕ್ಳು, ಅಣ್ಣ ಒಬ್ಬ. ಸೊ ನಾನು ಕೊನೆಯವಳು, ಹಾಗಾಗಿ ಎಲ್ರಿಗೂ ಮುದ್ದು ಜಾಸ್ತಿ. ನಾನೇನೆ ಕೊನೆ ಮಗಳು ಅನ್ನೋದು ಜಾಸ್ತಿ ಇರುತ್ತಲ್ಲ ಎಲ್ಲರ ಮನೇಲೂ ಪ್ರೀತಿ. ಹಾಗಾಗಿ ಒಂಥರ ಚೆನ್ನಾಗಿರ್ತಾಯಿತ್ತು. ಹಾಲಿಡೇಸಲ್ಲಿ ನಾವು ಊರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಹಳ್ಳಿನಲ್ಲಿ ವಾತಾವರಣ ಅದೆಲ್ಲ ನಮಗೆ ಹೊಸದು. ಜಟ್ಕಾ ಗಾಡಿ ಮೇಲೆ ಹೋಗೋದು, ಆಮೇಲೆ ಅಲ್ಲಿ ನಾಟಿ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ನಾವು ಕಿತ್ಕೊಂಡು ಮಾಡೋದು, ಫನ್ನಿಯಾಗಿ ಆ ಥರ ಎಲ್ಲ ಮಾಡ್ತಿದ್ವಿ. ತುಂಬ ಚೆನ್ನಾಗಿರ್ತಾ ಇತ್ತು. ಆಮೇಲೆ ನೇರಳೆ ಹಣ್ಣೆಲ್ಲ ಬಿಡ್ತಾ ಇತ್ತು ಗೊತ್ತಾ. ಆ ಮರ ಎಲ್ಲ ಪಾಪ ನಮ್ಗೆ ಹತ್ತಕ್ಕೆ ಬರ್ತಿಲ್ಲ, ಬೇರೆಯವ್ರನ್ನ ಹಳ್ಳಿ ಹುಡುಗಿರ್ನೆಲ್ಲ ಹತ್ತಿಸಿ ಅವ್ರ ಕೈಲಿ ಕೀಳಿಸಿ ನಾವು ತಿನ್ನೋ ಮಜಾ ಮಾಡ್ತಾ ಇದ್ವಿ. ಆ ಥರ ಎಲ್ಲ ಚೆನ್ನಾಗಿರ್ತಾ ಇತ್ತು. ಮನೆಯಲ್ಲೂ ಹಾಗೇನೆ ಫುಲ್ ಎಂಜಾಯ್ ಮಾಡಿಕೊಂಡು ಏನೇ ಬೇಕಿದ್ರು ನನ್ನನ್ನೇ ಕೇಳ್ತಾ ಇದ್ದಿದ್ದು. ಅಕ್ಕಂದ್ರೆ ಏನಾದರೂ ಅವ್ರಿಗೆ ಬೇಕಾಗಿದ್ದನ್ನ ನನಗೆ ಹೇಳಿ ಅಪ್ಪನ ಹತ್ರ ಹೇಳ್ಸೋರು. ಇದು ಕೇಳು, ಅವಾಗ ಅಪ್ಪ ತಂದ್ಕೊಡ್ತಾರೆ ಅಂದ್ಬಿಟ್ಟು ನಾನು ಹೋಗಿ ಹೇಳೋದು ಅವ್ರಿಗೆ. ಆ ಥರ ಒಂಥರ ಚೆನ್ನಾಗಿತ್ತು, ಫನ್ನಿಯಾಗಿ. ಓಕೆ, ಮಮ್ಮಿ ನಿಂದು ಹೇಗಿತ್ತು? ನಂದು ನಾವು 4 ಜನ ಮಕ್ಕಳು, ಇಬ್ರು, ನಾನು ನನ್ನ ತಂಗಿ. ನಾವು 2 ಕಿಲೋಮೀಟರ್ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಮ್ಮನೂ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಜಾಸ್ತಿ ಇಷ್ಟ ನಾನಂದರೆ ಅಮ್ಮನಿಗೆ, ಸಪೋರ್ಟ್ ಇದ್ದರು. ಎಲ್ಲರೂ ಅಷ್ಟೇ ಜಗಳ ಆಡ್ತಾ ಇದ್ವಿ ಮಕ್ಕಳು,
ಜಗಳ ಆಡೋದು ಅದು ಮಾಮೂಲಿ ಮಕ್ಕಳಂದ್ರೆ ಎಲ್ಲನೂ. ಫ್ರೆಂಡ್ಸ್ ಜೊತೆ ಎಲ್ಲ ಸ್ವಲ್ಪ ಮಿಂಗಲ್ ಹಾಕೋದು ಜಾಸ್ತಿ ನಾನು. ಅದಕ್ಕೆ ನಮ್ಮಮ್ಮ ಏನು ಇದು ಮಾಡ್ತಾ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಜಾಸ್ತಿ ಅಂತ ಅಮ್ಮನಿಗೂ ಗೊತ್ತಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹೌದಾ ಮಮ್ಮಿ, ಅಜ್ಜಿ ಜೊತೆ ರಿಲೇಷನ್ ಹೆಂಗಿತ್ತು ನಿಂಗೆ? ಅವ್ರು ಫ್ರೆಂಡ್ಲಿ ಇದ್ರಾ, ಫುಲ್ ಸ್ಟ್ರಿಕ್ಟಾ? ಅಂದರೆ ನೀನು ಯಾವಾಗಲೂ ಹೇಳ್ತಿದ್ದಲ್ಲ ಅವ್ರು ಫುಲ್ ಸ್ಟ್ರಿಕ್ಟ್ ಇರ್ತಿದ್ರು ಆ ಥರ ಎಲ್ಲ, ಹೆಂಗೆ ಹೇಳು? ಸ್ಟ್ರಿಕ್ಟೇ ಅಂದ್ರೆ ಮನೆಯಲ್ಲಿ ಸ್ವಲ್ಪ ಕೆಲಸ ಅದು ಮಾಡಿದ್ರೆ ಇರ್ತಾ ಇದ್ರು. ಮಾಮೂಲಿ ಇನ್ನು ಉಳ್ದಿದ್ರಲ್ಲೆಲ್ಲ ಫ್ರೆಂಡ್ಲಿ ಇದ್ರು. ಕೆಲಸ ಮಾಡ್ಕೊಡೋದಾದ್ರಿ, ಒಳ್ಳೆಯವ್ರು ಕೊಡ್ಬೇಕು, ನನ್ನ ಮಕ್ಕಳು ಕೆಲಸ ಮಾಡೋಕ್ಕಾಗಲ್ಲ, ಅಫಿಷಿಯಲ್ ಟೈಪ್ ಇರೋವ್ರಿಗೆ ಕೊಡ್ಬೇಕು ಅಂದ್ಬಿಟ್ಟು ಫಸ್ಟಿಂದ ಪಾಪ ಆ ಥರ ಆಸೆ ಅಮ್ಮನಿಗೆ. ತುಂಬಾ ಫ್ರೆಂಡ್ಲಿನೇ. ಅಂದರೆ ಓದಿಸ್ಬೇಕು ಆ ಥರ ಎಲ್ಲ ಇಷ್ಟ? ಓದಿಸ್ಬೇಕು ಅಂತಿತ್ತು. ನಾವು ಸ್ವಲ್ಪ ಮಧ್ಯದಲ್ಲೇ ಸ್ಟಾಪ್ ಮಾಡಿದ್ವಿ, ಓದ್ಲಿಲ್ಲ. ಆದ್ರೆ ಇವಾಗೂ ಇದೆ ಪಾಪ, ಓದಿಸ್ಬೇಕಾಗಿತ್ತು ನನ್ನ ಮಕ್ಕಳನ್ನ ಅಂತಂದ್ಬಿಟ್ಟು ಏನೋ ಅವ್ರಿಗೆ ತಕ್ಕ ಮಟ್ಟಿಗೆ ಓದಿಸಿದ್ರು. ಫ್ರೆಂಡ್ಲಿನೇ ನಮ್ಮಮ್ಮ. ತುಂಬಾ ಇವಾಗಿನಷ್ಟು ಎಮೋಷನಲ್ ಆ ಥರ ಎಲ್ಲ ಇರ್ತಿದ್ರು. ಅವಾಗೇನು ಎಮೋಷನಲ್ ಏನಿರಲಿಲ್ಲ. ಅವಾಗೇನು ಗೊತ್ತಾಗ್ತಾ ಇರ್ಲಿಲ್ಲಲ್ಲ. ಮದುವೆ ಆದ್ಮೇಲೆ ಅವೆಲ್ಲ ಕಂಟಿನ್ಯೂ ಆಗೋದು. ಮದುವೆಗೆ ಮುಂಚೆ ಏನು ಗೊತ್ತಾಗಲ್ಲ ನಮಗೆ. ಅಂದ್ರೆ ಅವರು ನಮ್ಮಮ್ಮನ ಕೂಡ ಹುಟ್ಟಿದವ್ರು. ಅವ್ರು 5 ಜನ ಹೆಣ್ಮಕ್ಳು. ಊರಿಗೆಲ್ಲ ಜಾಸ್ತಿ ಹೋಗ್ತಾ ಇದ್ವಿ. ಆಗೆಲ್ಲರೂ ಬರೋರು, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಚೆನ್ನಾಗಿರ್ತಾ ಇತ್ತು ಅವಾಗ. ಆಗಂದೇ ಚೆನ್ನಾಗಿತ್ತು ಅನ್ಸುತ್ತೆ. ಈಗ ಎಲ್ಲ ಒಬ್ಬೊಬ್ರು ಆಗೋಗ್ಬಿಟ್ಟು ಏನು ಎಂಜಾಯ್ ಮಾಡಲ್ಲ, ಏನಿಲ್ಲ. ಚೆನ್ನಾಗಿರ್ತಾ ಇತ್ತು. ಅಮ್ಮ, ನಿಮ್ಗೆ ಹೇಗಿತ್ತು ನಿಮ್ಮ ಅಮ್ಮನ ಜೊತೆ ಕನೆಕ್ಷನ್? ಹೆಂಗಿದ್ರು ನಿಮ್ಮ 3 ಹೆಣ್ಮಕ್ಳಲ್ವಾ ನೀವು? ಹೇಗಿದ್ರು ನಿಮ್ಮಮ್ಮ ನಿಮ್ಮ ಜೊತೆ ಎಲ್ಲ? ಯಾರ್ ಫೇವ್ರೆಟ್ ನಿಮ್ಮ ಅಮ್ಮಂಗೆ? ನೀವು ಮೂವರಲ್ಲಿ ಎಲ್ಲಾರನ್ನೂ ಇಷ್ಟಪಡ್ತಾ ಇದ್ರು. ಸ್ವಲ್ಪ ಕೊನೆದು ಅಂದ್ರೆ ನನ್ನ ಮೇಲೆ ಇಷ್ಟ. ಹಾಗೇನೆ ಅಂದ್ರೆ ನಮ್ಮ ಮನೇಲಿ ಅಂದರೆ ತುಂಬ ಜನ ಬರೋರು ಹೋಗೋರು ಜಾಸ್ತಿ ಭೂಮಿ. ಹಾಗಾಗಿ ತುಂಬ ಯಾವಾಗಲೂ ಜನಗಳು ಇರ್ತಾ ಇತ್ತು. ಅಡುಗೆ ಮಾಡೋದು, ಅವ್ರ ಕಡೆ ನೋಡೋದು, ಕರೆಯೋದು, ಕಳಿಸೋದು ಇದೇ ಆಗ್ತಿತ್ತು ಪಾಪ. ಅದ್ರ ಜೊತೆಗೆ ನಮಗೂ ಕೆಲಸ ಈ ಕೆಲಸ ಗೊತ್ತು. ಅವಾಗಿನೆಲ್ಲ ಜನ್ರೇಷನವರೆಲ್ಲ ಪಾಪ ಅಮ್ಮಂದ್ರು ಕೆಲಸ ಕಲಿಸ್ತಿದ್ರು. ಯಾಕಂದರೆ ನಾಳೆ ದಿನ ಮದುವೆಗೆ ಹೋದ್ಮೇಲೆ ಅಲ್ಲಿ ಅತ್ತೆ ಮನೆಯಲ್ಲಿ ಏನು ಹೇಳಬಾರ್ದು, ಯಾಕಂದರೆ ಹೇಳ್ತಾನೆ ಅಪ್ಪ ಅಮ್ಮಂದ್ರಿಗೆ ಹೇಳೋದು. ಸೊ ಹಾಗಾಗಿ ಪಾಪ ಯಾರೂ ಕಂಪ್ಲೇಂಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಪಾಪ ಕೆಲಸ ಕಲೀರಿ, ಒಂಥರ ಎಲ್ಲರ ಜೊತೆ ಚೆನ್ನಾಗಿರಬೇಕು, ಹೇಗಿರಬೇಕು ಅನ್ನೋದನ್ನೆಲ್ಲ ಒಂಥರ ಕುತ್ಕೊಂಡು ತಿಳಿ ಹೇಳೋರು. ಆ ಥರ ಎಲ್ಲ ಒಂಥರ ಚೆನ್ನಾಗಿರ್ತಾ ಇತ್ತು. ಸ್ಟ್ರಿಕ್ಟ್ ಇದ್ರಾ? ಸ್ಟ್ರಿಕ್ಟ್ ಇದ್ರು. ನನ್ನ ಫ್ರೆಂಡ್ಸ್ ಯಾರಾದರೂ ಬಂದರೆ ಭೂಮಿ ಗೇಟ್ ಹತ್ರ ಕೂಗೋರು, ಮಂಗಳ ಅಂತ. ಯಾರ್ಯಾರು ಅಂತ ತಕ್ಷಣ ಓಡ್ಬಿಡ್ತಾ ಇದ್ರು ಎದ್ಕೊಂಡು. ಆ ಥರ ಅಷ್ಟೇ ಅವ್ರ ವಾಯ್ಸ್ ಹಂಗಿರ್ತಾ ಇತ್ತು. ಅಷ್ಟಕ್ಕೆ ಎದುರು ಓಡೋರು. ಅಮ್ಮ ನಿಮ್ಮಮ್ಮ ತುಂಬ ಸ್ಟ್ರಿಕ್ಟು, ನಾ ಬರಲ್ಲ, ನೀನೇ ಬಾ ಅಂತ ಹೇಳೋರು. ಆ ಥರ ಒಂಥರ ಸ್ಟ್ರಿಕ್ಟ್ ಇದ್ರೂ ಒಂಥರ ಗುಡ್ ಅನಿಸುತ್ತೆ. ಆ ಥರ ನಡ್ಕೊಂಡಿದ್ದು ಅಂತ ಅನಿಸುತ್ತೆ. ಅಮ್ಮ, ನಿಮ್ಮ ಅಮ್ಮನ್ನ ನೋಡಿ ಓಕೆ ನಾನು ಇದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಫುಲ್ ಲೈಫ್ ಲಾಂಗ್ ಅಂತ ಅಂದ್ಕೊಂಡಿದ್ದ ಮೆಮೊರಿ ಯಾವುದಾದ್ರೂ ಇದೆಯಾ ನಿಮಗೆ? ಅವ್ರದ್ದು ಒಳ್ಳೆತನ. ಯಾರೇ ಬಂದರು, ಆಮೇಲೆ ಯಾರಿಗೆ ಅವ್ರಿಗೊಂದೊಂದ್ಸರಿ ಏನಾದರೂ ಬೇಜಾರಾಗೋ ಥರ ನಡ್ಕೊಂಡ್ರು ಅವರು ರಿಪೀಟ್ ಏನು ಹೇಳ್ತಿರ್ಲಿಲ್ಲ, ಒಂಥರ ತಿರುಗಿಸಿ ಏನು ಹೇಳ್ತಿರ್ಲಿಲ್ಲ. ಒಂಥರ ಒಳ್ಳೆ ಗುಣ, ಒಂಥರ ಬೌನ್ಸ್ಗೆ, ಒಂಥರ ಹೆಲ್ಪಿಂಗ್ ನೇಚರು, ಅದೆಲ್ಲ ಒಂದು ಫಾಲೋ ಮಾಡೋ ಅಂಥ ಗುಣಗಳು. ಸೊ ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಮಮ್ಮಿ, ನಿಂಗೇನಾದ್ರು ಇದೆಯಾ? ಇದೆ. ಅಜ್ಜಿದು ಅವರು ಯಾರಿಗಾದ್ರೂ ಹೊರ್ಗಡೆ ಅವ್ರು ನೋಡೋಷ್ಟೊತ್ತಿಗೆ ಅಯ್ಯೋ ಅಂತ ಅನ್ನೋದು, ಅವ್ರಿಗೆ ಏನಿದ್ರೆ ಅದು ಕೊಟ್ಬಿಡೋದು, ಅದೆಲ್ಲ ನನಗೂ ಬಂದಿದೆ ನಮ್ಮ ಅಮ್ಮನ ಕಡೆಯಿಂದ. ಅವ್ರಿಗೆ ಸ್ವಲ್ಪ ಯಾರನ್ನ ಹೊರ್ಗಡೆ ಜನ ಅಂತಿಂತವ್ರು ನೋಡಿದ್ರೆ ಬೇಗ ಕರುಣೆ ಆಗ್ಬಿಡ್ತಾರೆ. ಅದು ನಮ್ಮ ಅಮ್ಮನ ಕಡೆಯಿಂದ ನನಗೂ ಬಂದಿದೆ. ನಮ್ಮ ಅಮ್ಮನಲ್ಲಿ ಅದು ಜಾಸ್ತಿ ಇಷ್ಟ ಆಗುತ್ತೆ. ಓಕೆ ಮಮ್ಮಿ, ನಿನ್ನ ಫಸ್ಟ್ ಟೈಮ್ ಅನುಭವ ಹೇಗಿತ್ತು? ನಿನ್ನ ಮದರ್ ಆದಾಗ ನಿನ್ನ ಏನೇನು ಅನಿಸ್ತು ನಿನಗೆ? ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು, ಅನುಭವನ. ನನಗೆ ಫಸ್ಟಿಂದ ಹೆಣ್ಮಗು ಬೇಕಾಗಿತ್ತು. ನನಗೆ ಆಸೆ ಆಗ್ತಾಯಿತ್ತು ಹೆಣ್ಮಗು ಬೇಕು, ಅದನ್ನ ನೀಟಾಗಿ ರೆಡಿ ಮಾಡಬೇಕು, ಇರೋ ಬರೋ ಆಸೆ ಎಲ್ಲ ತೀರಿಸ್ಕೊಬೇಕು ಅಂತ. ನಮ್ಮ ದೊಡ್ಡಪ್ಪನ ಮೊಮ್ಮಗಳು ಇತ್ತು, ಅದು ಚೆನ್ನಾಗಿ ಮಾತಾಡೋದು ಎಲ್ಲ ನಮ್ಮ ಜೊತೆನೇ ಇರ್ತಾಯಿತ್ತು. ಚಿಕ್ಕ ಪಾಪು ಇದ್ದಾಗ ಇಲ್ಲೇ ಇದ್ದರು. ನನಗೆ ಅದು ನೋಡಿದಾಗೆಲ್ಲ ಇಷ್ಟ ಆಗ್ತಾಯಿತ್ತು. ಆಮೇಲೆ ನನಗೆ ನೀನು ಹುಟ್ಟಿದಾಗ ನನಗೆ ನನ್ನ ಆಸೆ ಎಲ್ಲ ತೀರ್ತು. ನನಗೆ ಏನೇನು ಆಸೆ ಐತೆಲ್ಲ ಇದ್ರ ಮೇಲೆ ತೀರಿಸ್ಕೊಬೇಕು ಅಂತ ಇಷ್ಟ ಆಯಿತು. ನಾನು ಯಾವತ್ತೂ ನಂಗೆ ಗಂಡು ಮಗು ಬೇಕಂತ ನಾನು ಅಂದ್ಕೊಂಡೇ ಇಲ್ಲ. ನನಗೆ ಹೆಣ್ಮಗುನೇ ಬೇಕಾಗಿತ್ತು. ನನಗೆ ಏನೇನು ಆಸೆ ಐತೆಲ್ಲ ಎಲ್ಲ ತೀರಿಸ್ಕೊಂಡಿದ್ದೀನಿ. ನನಗೆ ಅದಕ್ಕೆ ಖುಷಿ. ಫಸ್ಟ್ ಟೈಮ್ ನೋಡಿದಾಗ ಹೇಗೆ ಅನಿಸ್ತು? ನಾನು ಹುಟ್ಟಿದಾಗ ಖುಷಿ ಆಯಿತು. ಕೊಟ್ರಲ್ವ ನರ್ಸ್ ನಿಮ್ಮ ಕೈಯಲ್ಲಿ, ಅವಾಗ ಹೇಗೆ ಅನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ಚೆನ್ನಾಗಿತ್ತು. ವೈಟ್ಗೆ ಮುದ್ದು ಅದನ್ನೇ ನೋಡ್ತಾ ಇದ್ದೆ. ಅಜ್ಜಿ ಒಡ್ಡೇಳೆ ಅಜ್ಜಿ ಗೊತ್ತಲ್ಲ, ಅದು ಬಂದು ಹೇಳ್ತಾ ಇತ್ತು, ಅಯ್ಯೋ ನಿನ್ಗೆ ಎಷ್ಟು ಇಷ್ಟ ಆಗ್ತಾಯಿತ್ತು, ಅದನ್ನೇ ನೋಡ್ತಾ ಇದೀಯಾ ಅಂತಂದ್ಬಿಟ್ಟು ಅಂತ ಇದ್ರು. ಆಮೇಲೆ ಡ್ಯಾಡಿ ಸಂಜೆ ಬಂದರು, ಅವ್ರಿಗೂ ಖುಷಿ ಆಯಿತು ನನಗೆ ಹೆಣ್ಮಗು ಹುಟ್ಟಿದೆ ಅಂತಂದ್ಬಿಟ್ಟು. ತುಂಬ ಖುಷಿ. ಅಳು ಬಂತಾ ಫಸ್ಟ್ ಟೈಮ್ ಕೈಯಲ್ಲಿ ಏನಾದ್ರು ಇತ್ತು ನಿನಗೆ ಅಥವಾ ಡ್ಯಾಡಿಗೆ? ಇಲ್ಲ, ನಾವೇನು ಹತ್ತಿಲ್ಲ. ಅಂದರೆ ಸಂತೋಷಕ್ಕೂ ಅಳು ಬರಲಿಲ್ಲ. ನಮ್ಗೆ ಖುಷಿಯಾಗಿದ್ದಾಗ ಅಳುವೇನಿಗೆ ಬರುತ್ತೆ. ಫುಲ್ ಹ್ಯಾಪಿ ಆಗಿದ್ರಾ? ಶಿರಿ ಹುಟ್ಟಿದಾಗೂ ಅಷ್ಟೇ, ಅವಾಗೂ ಏನು ನೋವು ತಿಂದಿಲ್ಲ. ಹೆಣ್ಮಗುನೇ ಹೆಣ್ಮಗು ಆಗಿದೆ ಅಂತ ಹೇಳಿದ್ರು ಅವರು ಡಾಕ್ಟ್ರು. ಆಯಿತು ಹೆಣ್ಮಗುನೇ ಆಗಲಿ ಬಿಡು ಅಂತ. ಅದು ಹುಟ್ಟಿದಾಗೂ ಅಷ್ಟೇ, ನಾನು ಯಾವತ್ತೂ ನಾನು
ಏನು ಅದು ಒಂಥರ ಅಂದ್ರೆ ಗಂಡು ಮಗು ಬೇಕಿತ್ತು ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ಖುಷಿ ಹೆಣ್ಮಕ್ಳಾಗಿರೋದಕ್ಕೆ. ಓಕೆ ಅಮ್ಮ, ನಿಮ್ಗೆ ಹೇಗಿತ್ತು ನಿಮ್ದು ಫಸ್ಟ್ ಎಕ್ಸ್ಪೀರಿಯನ್ಸ್? ನನಗೆ ಫಸ್ಟು ನನ್ನ ಅಜಯ್ ಹುಟ್ಟಿದಾಗ ಅವನು ಅದನ್ನು ನಾರ್ಮಲ್ ಡೆಲಿವರಿ, ಸ್ವಲ್ಪ ನೀರು ಕುಡಿದ್ಬಿಟ್ಟಿತ್ತು ಅಂದ್ಬಿಟ್ಟು ಒಂದು ಪುಟ್ಟದು ಇಲ್ಲೊಂದು ಮೂಗಿಂದ ಹಿಂಗೊಂದು ಬಾಲ್ ನೀರು ತೆಗೆದಿದ್ರು ಆಲ್ರೆಡಿ, ಅದೊಂದು ಪುಟ್ಟದು ಬಾಲ್ ಥರದ್ದೇನೋ ಹಾಕ್ಬಿಟ್ಟು ಇಲ್ಲಿ ಹಣೆಗೆ ಅಂಟಿಸಿ ಕೊಟ್ಟಿದ್ರು. ಅದು ಗುಂಡಾಗಿ ಚೆನ್ನಾಗಿತ್ತು. ಹೀಗೆ ಹೇಳಿದ್ರು, ಕೈ ತೋರಿಸಿದ್ರು, ಹಿಂಗೆ ಕೈ ಕೊಡಲಿಲ್ಲ, ತೋರಿಸಿದ್ರು, ನೋಡು ನಿಮ್ಮ ಮಗ ಗಂಡು ಮಗು ಆಗಿದೆ ನೋಡು ಅಂತ. ಒಂಥರ ಫುಲ್ ಖುಷಿ ಆಯಿತು. ಆಮೇಲೆ ತುಂಬ ಚೆನ್ನಾಗಿದೆ. ಅಯ್ಯೋ ಡಾಕ್ಟ್ರೆ ಏನಿದು ಹೀಗೆ ಹಾಕ್ಬಿಟ್ಟಿದ್ದೀರಾ ಅಂತಂದೆ. ಇಲ್ಲ ಇಲ್ಲ, ಅವನು ಆರಾಮಾಗಿದ್ದಾನೆ, ಅದನ್ನು ಸ್ವಲ್ಪ ಏನಾದರೂ ನೀರು ಕುಡ್ದಿದಂತೆ ಅದು ತೆಗ್ದಿಯೋಕ್ಕೆ ನೀರು ಅಕಸ್ಮಾತ್ ಏನಾದರೂ ಇದ್ದರೆ ಬರಲಿ ಅನ್ನೋದಕ್ಕೆ ಹಾಕಿದ್ದೀರಿ, ಅದು ಬಂದ್ಬಿಡುತ್ತೆ, ಏನು ಆ ಥರ ಏನು ತೊಂದರೆ ಇಲ್ಲ ಅಂದರೆ ಒಂಥರ ತುಂಬ ಖುಷಿ ಆಯಿತು. ಆಮೇಲೆ ಸರಿ ಈಚೆ ಕಡೆಗೆ ತೊಗೊಂಬಂದು ಕೊಟ್ರಂತೆ. ಆವಾಗ ನಮ್ಮ ಮನೆಯವರು ಸರಿ ನೋಡ್ಬಿಟ್ಟು ಇವು ಎಷ್ಟು ಚೆನ್ನಾಗಿ ಬೆರಳೆಲ್ಲ ನೋಡ್ತಿದ್ರು, ಯಾಕಂದರೆ ಫಸ್ಟ್ ಮಗು ಹುಟ್ಟಿದಾಗ ಅದೇ ಅಲ್ವಾ, ಕೈ ಬೆರಳು ಎಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ನೋಡ್ತಾ ಇದ್ರಂತೆ. ಆಮೇಲೆ ಅಕ್ಕ ಹೇಳ್ತಾಯಿದ್ರು, ನಿಮ್ಮ ಮನೆಯವರೆಲ್ಲ ನೋಡ್ತಾ ಇದ್ರು, ಫುಲ್ ಖುಷಿಯಾಗಿ ಚೆನ್ನಾಗಿದ್ದಾನೆ ಅಂತ. ಅದೊಂಥರ ಗುಡ್, ಒಂಥರ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅದು ಒಂಥರ ತುಂಬ ಚೆನ್ನಾಗಿತ್ತು ಅಂತಿದ್ದು. ಅಮ್ಮ, ನಿಮಗೆ ಅಮ್ಮ ಆಗಿ ಲೈಫಲ್ಲಿ ಲೈಕ್ ಬಿಗ್ಗೆಸ್ಟ್ ಚಾಲೆಂಜ್, ಸವಾಲು ಅನ್ಸಿದ್ದು ಯಾವುದು? ಅದೇ ಅದು ನೋಡ್ಕೊಳ್ಳೋದಿದೆಯಲ್ಲ ಪುಟ್ಟು ಮಗುನ, ಅದು ಅಂದರೆ ಇವಾಗ ಅನಿಸುತ್ತೆ ಅಯ್ಯೋ ಹಾಗೆಲ್ಲ ಕಷ್ಟ ಇರ್ತಿತ್ತೇನೋ ಅಂತ, ಬಟ್ ಆವಾಗ ಅಷ್ಟು ಅನ್ನಿಸ್ಲ. ಯಾಕಂದ್ರೆ ತುಂಬ ಸೈಲೆಂಟ್ ಇದ್ದ ನನ್ನ ಮಗ, ಆರಾಮಾಗಿ ಅವನಿಗೆ ತೊಟ್ಲು ಮಗುಳೇನೆ ಆಟ ಆಡೋಕ್ಕೆ ಆಟ ಸಾಮಾನು ಕೊಡ್ತಿರ್ಲಿಲ್ಲ. ಏನು ಮಾಡೋದು, ಸುಮ್ಮನೆ ಮಲಗಿರುತ್ತಲ್ಲ ಅಂದ್ಬಿಟ್ಟು ಒಂದಿನ ಪ್ಲಾಸ್ಟಿಕ್ ಕವರ್ ಕೊಟ್ಟೆ. ಅದು ಅವ್ನಿಗೆ ಏನನ್ಸ ಹಿಂಗೆ ಮುರ ಸೌಂಡ್ ಮಾಡಿದ್ದು, ಅದು ಫುಲ್ ಖುಷಿ ಆಯಿತು ಅವ್ನಿಗೆ. ಹಿಂಗೆ ಮಾಡೋದು, ಹಿಂಗೆ ನೋಡೋದು, ಹಿಂಗೆ ಮಾಡೋದು, ಹಿಂಗೆ ಅದೊಂಥರ ಫನ್ನಿಯಾಗಿ ಚೆನ್ನಾಗಿರ್ತಾಯಿತ್ತು. ಆಮೇಲೆ ಗಲಾಟೆನೇ ಇಲ್ಲ ಪಾಪ. ಒಂದೇ ಒಂದು ದಿನ ಏನೋ ಕಿವಿ ನೋವೇನೋ ಬಂದ್ಬಿಟ್ಟಿತ್ತು ಅನಿಸುತ್ತೆ. ಮಿಡ್ ನೈಟು 12 o'clock ಆಗಿತ್ತು. ಆವಾಗ ನಮ್ಮನೆ ಹಿಂದ್ಗಡೆನೇ ಇದ್ರು ಚಿಲ್ಡ್ರನ್ ಸ್ಪೆಷಲಿಸ್ಟು. ಆಮೇಲೆ ಅವ್ರ ಮನೆಗೆ ಹೋಗಿ ಬೆಲ್ ಮಾಡಿ ಈ ಥರ ತುಂಬ ಅಳ್ತಾನೇ ಇದೆ, ಯಾವತ್ತೂ ಅಳ್ದಿರೋ ಮಗು ಅಳಕ್ಕೆ ಶುರು ಮಾಡಿಬಿಡ್ತು, ಹೆಂಗಪ್ಪ ಅನ್ನೋದು ಫುಲ್ಲು ನಮಗೆಲ್ಲ ಭಯ ಆಗಿಬಿಟ್ಟಿತ್ತು. ಆಮೇಲೆ ಅವರು ಏನೊಂದು ಪಾಪ ಸಿರಪ್ ಕೊಟ್ಟರು, ಏನೋ ಕಿವಿ ನೋವು ಇರ್ಬೋದು ಅಂದ್ಬಿಟ್ಟು. ಆಮೇಲೆ ಬಂದು ಹಾಕಿದ್ಮೇಲೆ ಪಾಪ ಅಷ್ಟೇ ಸೈಲೆಂಟ್ ಅದ. ಸೊ ಹಾಗಾಗಿ ಒಂಥರ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲೆಲ್ಲ ಬರೋರು ಹೋಗೋರಲ್ವ, ಹಾಗಾಗಿ ನನಗೆ ಅಷ್ಟಾಗಿ ಕಷ್ಟ ಅನ್ನಿಸ್ಲಿಲ್ಲ. ತೀಟೆ ಏನಿರಲಿಲ್ವಾ ಅಜಯ್? ಆ ತೀಟೆ ಅಂದರೆ ಸ್ವಲ್ಪ ಓಡಾಡಂಗೆ ಆದಮೇಲೆ ಅವನಿಗೆ ತುಂಬ ಕಾರು ಹುಚ್ಚು. ಅವನಿಗೆ ಪಕ್ಕದ ಮೇಲೆ ಒಂದು ಹುಡುಗಿ ಇತ್ತು, ಇವನು ಕಾರ್ ತೊಗೊಂಡು ಹೋಗಿದ್ದ. ಅದೇನು ಮಾಡಿದೆ, ಕಿತ್ಕೊಂಡ್ಬಿಟ್ಟಿದೆ. ಪಟ್ ಅಂತ ಕಪಾಳಕ್ಕೆ ಹೊಡೆದು ಆ ಹುಡುಗಿಗೂ ಇಬ್ಬರು ಫೈಟ್ ಮಾಡಿ ಮುಖ ಎಲ್ಲ ಫುಲ್ ರೆಡ್ಗೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದ ಅವನು. ಆ ಥರ ಅವ್ನ ಕೈಯಲ್ಲಿರೋದು ಕಾರೇನು ಕಿತ್ಕೋಬಾರ್ದು ಯಾರೂ, ಆ ಥರ ಅವನು. ಹಂಗೆ ಅದು ಬಿಟ್ಟರೆ ಬೇರೆ ಚೇಷ್ಟೆ ಏನೂ ಇಲ್ಲ ಪಾಪ, ಆರಾಮಾಗಿ ಆಟ ಆಡ್ಕೊಂಡಿತ್ತು. ಅವ್ನು ಬೆಳೆಸಿದ್ದೇ ಗೊತ್ತಾಗಿಲ್ಲ ನನಗೆ. ಹಾಗಾಗಿ ಮಮ್ಮಿ, ನಿನಗೆ ಯಾವ್ದು ಚಾಲೆಂಜಿಂಗ್ ಅನಿಸಿದ್ದು? ನನ್ನ ಬೆಳೆಸಿದ್ದು ಅಥವಾ ಶಿರೀನಾ ಯಾವುದು? ಚಿಕ್ಕಮಗಳೂರು ಚಾಲೆಂಜ್, ಯಾಕಂದ್ರೆ ನಮ್ದು ಅಗ್ರಿಕಲ್ಚರ್ ಇತ್ತು, ಅಲ್ಲೂ ನೋಡ್ಬೇಕಾಗಿತ್ತು, ಇಲ್ಲಿ ಮಕ್ಕಳನ್ನು ನೋಡ್ಕೊಬೇಕಾಗಿತ್ತು. ಕಷ್ಟ ಅವಾಗ ಸ್ವಲ್ಪ ಕಷ್ಟದಿಂದ. ಆ್ಯಂಡ್ ನಾವಿಬ್ರು ಸಿಕ್ ಬೇಬೀಸ್ ಆ್ಯಕ್ಚುಲಿ. ಒಂದು ಸರ್ಟೈನ್ ಏಜ್ವರೆಗೂ ನನಗೆ ತುಂಬ ಹುಷಾರಿರ್ತಿರ್ಲಿಲ್ಲ, ಆಮೇಲೆ ಶಿರಿಗೆ ತುಂಬ ಹುಷಾರಿರ್ತಿರ್ಲಿಲ್ಲ. ಅದೆಲ್ಲ ಸ್ವಲ್ಪ ಕಷ್ಟಪಟ್ಟು ಬೆಳೆಸ್ಕೊಂಡಿದ್ದೀನಿ. ಅನಿಸ್ತಿತ್ತು ಯಾವಾಗ ದೊಡ್ಡವ್ರಾಗ್ಬಿಡ್ತಾರಪ್ಪ, ತುಂಬ ಒಬ್ಬರಿಗೆ ಹುಷಾರಿಲ್ಲ ಅಂದ್ರೂ ವಾಸಿ ಆದರೆ ಇನ್ನೊಬ್ರಿಗೆ ಹುಷಾರಿಲ್ದಿರಾಗೋದು ಇತ್ತು. ಕೆಲಸ ಬೇರೆ ಮನೆಯಲ್ಲಿ. ಒಂದು ಸ್ಕೂಲ್ಗೆ ಹೋಗೋವರೆಗೂ ನಿನ್ನ ಊರಲ್ಲೇ ಬಿಟ್ಬಿಟ್ಟಿದ್ದೆ, ಅಜ್ಜಿ ತಾತನ ಹತ್ರ ಬೆಳೆದೆ ಸ್ವಲ್ಪ ದಿವಸ. ಆಮೇಲೆ ಶಿರಿ ಚಿಕ್ಕ ಮಗುವಲ್ಲ, ಶಿರಿ ನೋಡ್ಕೊತಾ ಇದ್ದೆ. ಇಬ್ಬರು ಸ್ಕೂಲ್ಗೆ ಹೋಗೋವಾಗೆ ಬಂದು ಮೇಲೂರಲ್ಲಿ ಸೆಟ್ಲ್ ಆಗಿದ್ದೆ ಇಬ್ಬರು. ಅವಾಗ ಸ್ವಲ್ಪ ಕಷ್ಟನೇ ಆಯಿತು ಇಬ್ಬರನ್ನು ಬೆಳೆಸೋಕ್ಕೆ. ನಿನ್ಗೆ ಸ್ವಲ್ಪ ಡೆಸ್ಟ್ ಅಲರ್ಜಿ ಇತ್ತು, ಹೋಗಿ ಮಣ್ಣಲ್ಲಿ ಕುತ್ಕೊಂಡು ಚೆನ್ನಾಗಿ ಆಡ್ಕೊಂಡ್ಬರೋದು, ಅದು ಡೆಸ್ಟ್ ಅಲರ್ಜಿ ಆಗ್ಬಿಡೋದು, ಹಾಸ್ಪಿಟ್ಲಿಗೆ ತೊಗೊಂಡೋಗೋದು. ಶಿರಿಗೆ ಜಾಸ್ತಿ ಅಂದರೆ ಮಕ್ಕಳಿಗಾಗೋದಾಗುತ್ತಲ್ಲ, ಅವಾಗ ಚಿಕ್ಕ ಮಕ್ಕಳಾಗ ಗೊತ್ತಲ್ಲ ನಿಮಗೆ, ಅದಾಗ್ಬಿಡೋದು ಜಾಸ್ತಿ. ಆವಾಗ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟಿದ್ದೀನಿ. ಡ್ಯಾಡಿನೂ ಇದ್ದು ಎಲ್ಲ ನೋಡ್ಕೊತಾ ಇದ್ವಿ ಇಬ್ಬರು. ಅದು ನೀನು ಜಾಸ್ತಿ ಅಂದರೆ ನೀನು ತೀಟೆ ಮಾಡ್ತಾ ಇರೋದೇ ನನಗೆ ತುಂಬ. ಅದು ಕಾಂಪೌಂಡ್ ಬೇರೆ ಇರಲಿಲ್ಲ ಮನೆಗೆ, ಬಿಟ್ಟರೆ ಹೋಗಿ ಮಣ್ಣಲ್ಲಿ ಕೂತ್ಕೊಂಡು ಆಡೋದು. ನಮ್ಮ ಶಿರಿ ಸ್ವಲ್ಪ ತೀಟೆ ಕಡಿಮೆ ಇತ್ತು, ಆಟ ಸಾಮಾನೆಲ್ಲ ಹಾಕ್ಬಿಟ್ರೆ ಕೂತ್ಕೊಂಡು ಆಡ್ಕೊಂಡಿರೋದು. ಭೂಮಿ ಸ್ವಲ್ಪ ತೀಟೆ ಜಾಸ್ತಿ. ಸ್ವಲ್ಪ ಬುದ್ಧಿ ಬಂದಮೇಲೆ ಮಕ್ಕಳೆಲ್ಲ ಬಂದು ಎಲ್ಲ ಸೇರಿಬಿಟ್ಟು ಆಟ ಆಡ್ಕೊಳೋದು. ಸ್ಕೂಲಲ್ಲಿ ಏನು ನಡೆದ್ರೆ ಬಂದು ಇಲ್ಲಿ ನಮ್ಮ ಮನೆ ಹತ್ರ ಅದನ್ನು ಮಾರನೇ ದಿವಸ ಅದನ್ನೇ ಆಟ ಆಡೋದು. ಮಿಸ್ ಹೊಡೆಯೋದು, ಇಲ್ಲ ಒಂದು ಫಂಕ್ಷನ್ಗೆ ಹೋಗಿ ಬಂದಿರ್ತೀವಿ, ಮದುವೆಗೆ ಹೋಗಿ ಬಂದರೆ ಮಾರನೇ ದಿವಸ ಇಲ್ಲಿ ಮದುವೆ ನಮ್ಮ ಮನೆ ಹತ್ರ. ಏನೇ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದರೆ ಮಾರನೇ ದಿವಸ ನಮ್ಮ ಮನೆಯಲ್ಲೇ ಅದು ನಡೀತಾ ಇತ್ತು ನಮ್ಮ ಭೂಮಿ. ಹಂಗೆ ಆಟ ಆಡ್ತಾ ಇತ್ತು ಚೆನ್ನಾಗಿ. ಶಿರಿ ಸ್ವಲ್ಪ ಕಡಿಮೆನೆ ಆಟ ಆಡಿರೋದು, ಕಡಿಮೆನೆ, ಸ್ವಲ್ಪ ತೀಟೆನೂ ಕಡಿಮೆನೆ. ಅವಳು ಸೈಲೆಂಟಾಗಿರ್ತಾ ಇದ್ಲು. ನೀನೇ ಸ್ವಲ್ಪ
ತೀಟೆ ಸ್ವಲ್ಪ ಮಿಂಗಲ್ ಆಗೋದು ಎಲ್ಲರ ಹತ್ರನೂ. ಅದು ಸ್ವಲ್ಪ ಜಾಸ್ತಿ ಚಾಲೆಂಜ್ ಅನಿಸ್ತಾ ನಿಂಗೆ ನಾನು ತೀಟೆ ಇದ್ದಿದ್ದು ಚಾಲೆಂಜು ಸ್ವಲ್ಪ ಊರಲ್ಲೆಲ್ಲ ಚೆನ್ನಾಗಿ ನೀನೇ ಗೊತ್ತಿತ್ತು, ನನ್ಗೆ ಗೊತ್ತಿರ್ಲಿಲ್ಲ. ಎಲ್ಲಾದ್ರೂ ಹೋದ್ರೆ ಯಾರು ಅಮ್ಮ ಅಂದ್ರೆ ಭೂಮಿಕಾ ಅವ್ರ ಅಮ್ಮ ಅಂದ್ರೆ ಹೌದಾ ಅವನೇ ಭೂಮಿಕಾ ಅವ್ರ ಅಮ್ಮ ಅಂದ್ರೇನು ಗೊತ್ತಾಗ್ತಾ ಇದೆ. ಫೇಮಸ್. ಅಮ್ಮ ಅಜಯ್ ಅಂತ ಹೆಂಗಿಟ್ರಿ? ಯಾರು ಸೆಲೆಕ್ಟ್ ಮಾಡಿದ್ದು ಆ ಹೆಸರು? ನಾನೇ ಸೆಲೆಕ್ಟ್ ಮಾಡಿದ್ದು. ಯಾಕಂದರೆ ಆಲ್ಫಾಬೆಟಿಕಲ್ ಎ ಅಂತ ಅವನು, ಯಾಕಂದರೆ ಅಜಯ್ ಅನ್ನೋದು ಫಸ್ಟ್ ನನ್ನ ತಲೆಗೆ ಅದೇನೋ ಗೊತ್ತಿಲ್ಲ ಬಂತು. ಏನಂದರೆ ಅವ್ನು ಯಾವಾಗಲೂ ಒಂಥರ ಫಸ್ಟ್ ಇರಬೇಕು, ಅವ್ನು ಯಾವಾಗಲೂ ಜಯಶೀಲನಾಗಬೇಕು ಅನ್ನೋ ಥರ ಒಂಥರ ಅಜಯ್ ಅಂದರೆ ಯಾವಾಗಲೂ ಪಾಸಿಟಿವ್ ಅನ್ನೋ ಥರ ಆಸೆಗೆ ಒಂಥರ ಇಷ್ಟ ಆಗಿ ಇಟ್ಟಿದ್ದದು. ಒಂದೇ ಸರಿ ಅದು ಹೆಸರು ನಾವು ನೋಡಲೇ ಇಲ್ಲ, ಲೀಸ್ಟೇ ನೋಡಲಿಲ್ಲ. ಬಾಯ್ ಅಂತ ಗೊತ್ತಾಗಿದ ತಕ್ಷಣ ಅಜಯ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿವಿ. ಓಕೆ. ಒಮ್ಮೆ ನೀನೇ ಹೆಂಗಿಟ್ಟಿದ್ದು? ನನಗೆ ಭೂಮಿಕಾ, ಶಿರಿಗೆ ಶಿರಿ ಅಂತ. ಅದು ಹುಟ್ಟಿರೋ ಡೇಟು, ಅದು ದಿನ, ಟೈಮಿಂಗ್ಸು ಎಲ್ಲ 500 ಕೊಟ್ಬಿಟ್ಟು ಅವರು ಏನು ಅಕ್ಷರ ಬರ್ತದೆ, ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾಳೆ ಅಂದ್ಬಿಟ್ಟು ಎಲ್ಲ ಹೇಳಿದ್ರು, ಇಂಥ ಅಕ್ಷರದಲ್ಲಿ ಇಡಬೇಕು, ಭೂ ಅಕ್ಷರದಲ್ಲಿ ಅಂತ. ಅದರಲ್ಲಿ ಬುಕ್ ತರಿಸಿದ್ದೆ ಹೆಸರುಗಳು. ಅವಾಗ ಎಲ್ಲ ಇದೆಲ್ಲ ಇರಲಿಲ್ಲಲ್ಲ, ಗೂಗಲ್ಲು ಅವೆಲ್ಲ ಏನಿರಲಿಲ್ಲ. ಬುಕ್ಸು ತಗೊಂಬಂದು ಕೊಟ್ಟಿದ್ರು ಅಶ್ವಥ್ ಮ್ಯಾಮು. ಅದರಲ್ಲೆಲ್ಲ ಚೆಕ್ ಮಾಡಿದ್ವಿ, ಏನು ಅಂತ ಚೆನ್ನಾಗಿರ್ಲಿಲ್ಲ ಹೆಸರು. ಆಮೇಲೆ ಏನು ಮಾಡೋದು ಅದು ಭೂಲಕ್ಷ್ಮಿ, ಭೂದೇವಿ, ಪೃಥ್ವಿಣಿ ಅಂತಿತ್ತು. ಪೃಥ್ವಿಣಿ ಇಷ್ಟ ಆಯ್ತು, ಪೃಥ್ವಿಣಿ ಇಷ್ಟ ಆಯ್ತು ನನಗೂ. ಆಮೇಲೆ ಬೇಡ ಭೂಮಿಕಾ ಚೆನ್ನಾಗಿರುತ್ತೆ, ಯಾರು ಇಟ್ಟಿಲ್ಲ, ಭೂಮಿಕಾ ಇಡೋಣ ಅಂತಂದ್ರೆ ಭೂಮಿಕಾ ಅಂತ ನಾಮಕರಣ ಮಾಡಿದ್ದು ಅದೇನೆ. ಆಮೇಲೆ ನಾನು ಪೃಥ್ವಿಣಿ ಅಂತ ಬರ್ಸಿದ್ದೆ. ಕೆಲವೊಂದು ಏನೋ ಇದು ಇಂಜೆಕ್ಷನ್ ಎಲ್ಲ ಹಾಕ್ಸ್ತೀವಲ್ಲ ಚಿಕ್ಕ ಮಕ್ಕಳಿಗೆ, ಅವಾಗೆಲ್ಲ ಬರ್ಸಿದ್ದೆ, ಬೇಡ ಭೂಮಿಕಾ ಚೆನ್ನಾಗಿಲ್ಲ ಅಂತ. ಆಮೇಲೆ ನಮ್ಮ ಪಕ್ಕದ ಮನೆ ಆಂಟಿ ಬೇಡ ಪೃಥ್ವಿಣಿ ಬೇಡ ಭೂಮಿಕಾನೇ ಚೆನ್ನಾಗಿದೆ ಅಂತಂದ್ರು. ಹೌದಾ, ಅದೇ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಅದನ್ನೇ ಸ್ಕೂಲಲ್ಲೆಲ್ಲ ಮತ್ತೆ ಅದನ್ನೇ ಇದು ಮಾಡಿಸಿದೆ. ಅದೇ ಹೆಸರೇ ಆಗೋಯ್ತು. ಶಿರಿಗೂ ಅಷ್ಟೇ, ಅವಳಿಗೂ 500 ಹತ್ರನೇ ತೋರಿಸ್ಬಿಟ್ಟು ಅವಳೇನೋ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರೋದು ಅಂದ್ಬಿಟ್ಟು, ಅದು ಶಿವರಾತ್ರಿ ಹಬ್ಬದ ದಿವಸ ಬೇರೆ ಹುಟ್ಟಿದ್ದು. ಅದಕ್ಕೆ ಅವಳಿಗೂ 3 ತಿಂಗಳಲ್ಲಿ ನಾಮಕರಣ ಶಿರೀಷಾ ಅಂತ ಇಟ್ವಿ. ತುಂಬ ಹುಡುಕಿದ್ವಿ ಶಿರಿಗೆ, ಏನು ಹೆಸರಿಡೋದು ಅಂತ. ಅದು ಅಷ್ಟೇ, ಅದೇನೋ ಶಿವಶಕ್ತಿ, ಶೀಲಾ, ಶಿವಜ್ಯೋತಿ ಆ ಥರ ಇತ್ತು. ಏನು ಹೆಸರು ಚೆನ್ನಾಗೇ ಇಲ್ಲ ಹೆಸರು, ಇದೇನಿದೆ ಏನೋ. ಆ ಬುಕ್ಕಲ್ಲಿ ಏನು ಅಂತ ಜಾಸ್ತಿ ಕೊಡ್ತಾ ಇರಲಿಲ್ಲ ಹೆಸರುಗಳು. ಏನೇನು ಇಡೋದು ಅಂದರೆ ಅಶ್ವಥ್ ಮ್ಯಾಮ್ನ ಒಂದ್ಸರಿ ಯಾರೋ ಕರಿತಾ ಇದ್ರಂತೆ ಶಿರೀಷಾ ಅಂತ. ಆಮೇಲೆ ಬಂದು ಸಂಜೆ ಅಮ್ಮಿ ಶಿರೀಷಾ ಅಂತ ಇಡೋಣ, ಚೆನ್ನಾಗಿರುತ್ತೆ, ಯಾರೋ ಕರಿತಾ ಇದ್ರು, ಚೆನ್ನಾಗಿದೆ ಹೆಸರು ಅಂತ ಅಂದ್ಬಿಟ್ಟು ಅವಾಗ ಫಿಕ್ಸ್ ಆದ್ವಿ. ಹೇಳ್ಬೇಕಂದ್ರೆ ಅಶ್ವಥ್ ಮ್ಯಾಮ್ನೇ ಹೆಸರಿಟ್ಟಿದ್ದೆ ಅವಳಿಗೆ ಶಿರೀಷಾ ಅಂತ. ಅವಾಗ ಶಿರೀಷಾ ಅಂತ ಹೇಳೋಣ ಅಂತ ನಾಮಕರಣ ಮಾಡಿದ್ವಿ 3 ತಿಂಗಳಂತೆ. ಆಕ್ಚುಲಿ ಅವಳ ಹೆಸರು ಡಿಫ್ರೆಂಟ್ ಇದೆ ಅಲ್ವಾ? ಭೂಮಿಕಾ ಕಾಮನ್, ಶಿರೀಷಾ ಡಿಫ್ರೆಂಟ್ ಇದೆ. ಶಿರೀಷಾ ಅದು ಬಂದಿದ್ದು ಶ್ರೀ ಅಕ್ಷರದಲ್ಲೇ, ಹುಟ್ಟಿದ್ದು ಬೇರೆ, ಶಿವರಾತ್ರಿ ಹಬ್ಬದ ದಿವಸ ಬೇರೆ ಅಲ್ಲ. ಎರಡೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಶಿರೀಷಾ ಅಂದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ ಅವಾಗ. ಡ್ಯಾಡಿ ಶ್ರೀನಿವಾಸ್, ನಾನು ಬರುತ್ತಲ್ಲ ಶ್ರೇಯ ಅಂತ, ಶ್ರೇಯನೋ ಅಂತ ಇಡಬೇಕಾಗಿತ್ತು, ನನಗೆ ಐಡಿಯಾ ಇರಲಿಲ್ಲ ಅಂತ ಹೇಳ್ತಾ ಇರ್ತೀನಿ ಶಿರೀಷಾಗೆ. ಅವಳು ಹೇಳ್ತಾ ಇರ್ತಾಳೆ, ಅವಳಿಗೆ ಇಲ್ಲ, ಅವಳಿಗೆ ತುಂಬ ಇಷ್ಟ, ನನ್ನ ಹೆಸರು ಚೆನ್ನಾಗಿದೆ, ನಾನು ಚೆನ್ನಾಗಿರೋದು ಇಟ್ಟಿದೀಯ ಅಂತ ಹೇಳ್ತಾ ಇರ್ತಾಳೆ. ನಿನ್ಗೇನು ಅನಿಸುತ್ತೆ ನಾನು ಇಟ್ಟಿದ್ದೆ? ನಂಗೆ ಹಳೇದು ಹೆಸರು ಇಟ್ಟಿದ್ಯಾ ಅನ್ಸುತ್ತೆ, ಬಟ್ ನನಗೆ ಆಪ್ಷನ್ಸೇ ಇರಲಿಲ್ವಲ್ಲ ನನ್ನ ಇದಕ್ಕೆ. ಇರಬೇಕು ಹೇಳ್ಬೇಕಂದ್ರೆ ಇದೇ ಸ್ವಲ್ಪ ಚೆನ್ನಾಗಿರೋದು. ಇನ್ನ ತೀರಾ ಅದೇನು ಅವಾಗ ಹೇಳಿದ್ನಲ್ಲ ಬಿಟ್ಟಿದ್ರೆ ಇನ್ನ ಇದ್ರಲ್ಲಿತ್ತು. ಹೇಳ್ಬೇಕಂದ್ರೆ ಶ್ರೀದೇವಿ. ಆಕ್ಚುಲಿ ನಮ್ಮನ್ನು ಹಾಗೆ ಕರಿತೀವಿ ಎಷ್ಟೊಂದು ಜನ. ಮಮ್ಮಿ, ನಿಂಗೆ ನಂದು ಶಿರಿದು ಚೈಲ್ಡ್ಹುಡ್ಡಲ್ಲಿ ಯಾವುದು ಫನ್ನಿ ಮತ್ತು ನಿನ್ನ ಲೈಫಲ್ಲಿ ಇನ್ನೂ ಅದು ನೆನೆಸ್ಕೊಂಡ್ರು ನಗು ಬರುತ್ತೆ, ಮರ್ತೇ ಹೋಗಿಲ್ಲ ಆ ಮೆಮೊರಿ ಯಾವುದು? ನಂದು ಅಥವಾ ಶಿರಿದು? ಶಿರಿ ಅಂದರೆ ನಿನ್ಗೆ ಇಷ್ಟ ಆಗ್ತಾ ಇರಲಿಲ್ಲ, ನಿನಗೆ ಒಬ್ಬಳೇ ಇರಬೇಕು ಅಂತ ಇಷ್ಟ ಆಗ್ತಾ ಇತ್ತು. ಅವಳು ಹುಟ್ಟಿದಾಗ ತಗೊಂಬಂದಿದ್ರು ಹಾಸ್ಪಿಟ್ಲಲ್ಲಿ, ಅವಳ ಕಡೆನೂ ನೋಡ್ತಾ ಇಲ್ಲ, ನಾನು ಒಬ್ಬಳೇ ಇರಬೇಕಾಯ್ತು, ಇದೊಂದು ಇದ್ಯಾವುದು ಬಂದ್ಬಿಟ್ಟಿದೆ ಅಂತ. ಮತ್ತು ಚಿಕ್ಕ ಮಗುವಲ್ಲಿ ತೊಟ್ಲಲ್ಲ ಇರೋಷ್ಟು ದಿವಸ ಓಕೆ, ಮತ್ತು ಪಕ್ಕದಲ್ಲಿ ಮಲಸ್ಕೊಂಡಾಗ ನೈಟ್ ಅವಳು ಪಕ್ಕದಲ್ಲಿ ಮಲಸ್ಕೊಂಡು ನೀನು ಸೈಡಲ್ಲಿ ಮಲಸಿದ್ರೆ ಬೆಳಗ್ಗೆ ಎದ್ದೇಳಿದಾಗ ನೀನು ಪಕ್ಕದಲ್ಲಿ ಇರ್ತಾ ಇದ್ದೆ, ಅವಳು ಸೈಡ್ಗೆ ಎಳ್ದ್ಬಿಡ್ತಾ ಇದ್ದೆ. ಅದು ಮೆಮೊರಿ ಇದೆ. ಹಿಂಗೆ ಅದು ಚಿಕ್ಕ ಪಾಪು ಅಲ್ಲಿ ಕಚ್ಚಿಬಿಟ್ಟು ಹೊರಟೋಗಿದ್ದೆ, ಅಜ್ಜಿ ಮುದ್ದು ಮಾಡಿಬಿಟ್ಟು ಕರ್ಕೊಂಬಂದಿದ್ರು, ಅದೊಂದು. ಮತ್ತು ಅವಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತುಂಬ ಹುಷಾರಾಗಿ ಅಷ್ಟೇ ಇದಾದ್ರೂ ಅಷ್ಟೇ ಇಷ್ಟಪಟ್ಟು ನೋಡ್ಕೊತಾ ಇದ್ದೆ ಅವಳನ್ನ. ಸ್ಕೂಲ್ಗೆ ಕಳಿಸಿದ್ರೆ ಅಲ್ಲಿ ಸ್ಕೂಲ್ ಹತ್ರ ಆಗಲಿ ಮನೆಗೆ ಬರೋವರೆಗೂ ಕೈ ಹಿಡ್ಕೊಂಡು ಕರ್ಕೊಂಬರೋದು. ಮನೆ ಹತ್ರ ಬಂದು ಕಾಂಪೌಂಡ್ ಒಳಗೆ ಬರೋಷ್ಟೊತ್ತಿಗೆ ಬುಕ್ಸ್ ಎಲ್ಲ ಅಲ್ಲಿ ಬಿಸಾಕ್ಬಿಡೋದು, ಇಬ್ಬರು ಜಗಳ ಆಡೋದು. ನಮ್ಮ ಅಜ್ಜಿ ಹೇಳ್ತಾ ಇದ್ರಲ್ಲ, ನರಸಮ್ಮ ಹೇಳ್ತಾ ಇದ್ರಲ್ಲ, ಅದೇನೋ ಇದು ಕಾಂಪೌಂಡ್ ವಾಸ್ತು ಸರಿಯಿಲ್ಲ ಅನಿಸುತ್ತೆ, ನಮ್ಮ ಮನೆ ವಾಸ್ತು ಒಳಗೆ ಬರ್ತಾನೆ ಜಗಳ ಆಡ್ತಾರೆ ಇವರು ಅಂತಂದ್ಬಿಟ್ಟು. ಅದು ಎಲ್ಲ ಮೆಮೊರಿ ಇದೆ. ಈಗೂ ಅವಾಗ ಹೆಂಗ್ ನೋಡ್ಕೊಂತಿದ್ವಿ, ಇವಾಗ ಇಷ್ಟಪಟ್ಟು ನೋಡ್ಕೊಂತೀವಿ, ಆದ್ರೆ ಅವಾಗ ಅವಳು ಕಾಮನ್ ಸಿಬ್ಲಿಂಗ್ ಅಂದ್ರೆ ಜಗಳ ಇದ್ದೇ ಇರುತ್ತೆ. ಬಟ್ ನನಗೆ ಬುದ್ಧಿ ಬಂದಾಗಿಂದ ಶಿರಿ ಅಂದ್ರೆ ಜಾಸ್ತಿ ಇಷ್ಟ. ಸ್ಕೂಲ್ಗೆ ಹೋಗಿದ್ರೆ ನಾನು ಬರ್ತಾ ಇರ್ಲಿಲ್ಲ ಕರ್ಕೊಂಬರಕ್ಕೆ, ನೀನೇ ಕರ್ಕೊಂಬರ್ತಾ ಇದ್ದಿದ್ದು.
ಯಾರೋ ಇದು TVS ಏನು ಗಾಡಿ ಏನೋ ಹಿಂದೆಗಡೆಯಿಂದ ಬಂದು ಇಟ್ಬಿಟ್ಟಿದ್ರಂತೆ. ಆವಾಗ ತುಂಬ ಹತ್ಕೊಂಡು ಬಂದಿದ್ದೆ, ಶಿರಿಗೆ ಯಾರೋ ಗಾಡಿ ಇಟ್ಬಿಟ್ರು ಅಂತ. ಮತ್ತು ಒಂದು ದಿವಸ ಏನೋ ಸ್ಕೂಲ್ ಡೇ ಇತ್ತು ಅಂತ ಬಟ್ಟೆ ಕೊಡಿಸ್ಬೇಕು ಅಂದ್ಬಿಟ್ಟು ನಾನು ಬಂದು ಶಿರಿನ ಕರ್ಕೊಂಡು ಹೋಗಿದ್ದೆ. ನಾನು ನಿನ್ಗೆ ಹೇಳಿರಲಿಲ್ಲ, ಟೀಚರ್ಗೆ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟಿದ್ದೆ. ಆವತ್ತು ಸ್ಕೂಲ್ ಬಿಡ್ತಾನೆ ಕಾಂಪೌಂಡ್ ಎಲ್ಲ ಹುಡುಕಿದ್ಯಾ, ಎಲ್ಲ ಮಕ್ಕಳಿದ್ದಾರೆ, ಶಿರೀಷ ಇಲ್ಲ. ತುಂಬ ಹತ್ಕೊಂಬಂದೆ, ಮಮ್ಮಿ ಶಿರೀಷ ಇಲ್ಲ ಅಂತಂದ್ಬಿಟ್ಟು. ಇಲ್ಲ ನಾನು ಕರ್ಕೊಂಬಂದಿದ್ದೀನಿ, ಸುಮ್ಮನೆ ಇರೋ ಅಂದರೆ ನೀನು ಹೇಳ್ಬೇಕು ತಾನೇ ನನಗೆ ಅಂತ. ಅದೆಲ್ಲ ಮೆಮೊರಿ ಇದೆ, ಅವಾಗ ಹೇಳ್ತಾ ಇರ್ತೀನಿ ಅದೆಲ್ಲ. ಅಷ್ಟೇ ಇಷ್ಟಪಟ್ಟು ನೋಡ್ತಾ ಇದ್ದೆ, ಅವೆಲ್ಲ ಐತೆ ಮೆಮೊರಿ. ನಿಮ್ಗೆ ಯಾವುದು ಅಮ್ಮ ಮೆಮೊರಿ? ಅಂದರೆ ನಿಮಗೆ ಫೈಟಿಂಗ್ ಎಲ್ಲ ನೋಡಿರಲ್ಲ ನೀವು? ಯಾಕಂದರೆ ಒಬ್ಬನೇ ಮಗ ಅಲ್ಲ, ಅವನ ಜೊತೆ ಆಡಿದ್ರೆ ನಾವೇ ಆಡಬೇಕು. ಆದರೆ ಮಗು ಜೊತೆ ಆಡೋಕ್ಕಾಗಲ್ಲ. ಅಂದರೆ ಅವ್ನು ಹಠ ಮಾಡಿದಾಗ ಬೈಯೋದು ಹೊಡಿಯೋದು ಅದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಇವನಿಗೆ ಬೇರೆ ಥರ ಏನೂ ಚೇಷ್ಟೆ ಇಲ್ಲ. ಅವನು ನಡೆಯೋದು ಅಂದ್ರೆ ಆಗಲ್ಲ. ಆಮೇಲೆ ಒಂದು ಕಡೆ ಕೂತ್ಕೊಳ್ಳೋದು ಅಂದರೆ ಬೇಜಾರು. ನಡೆಯೋದು ಅಂದರೆ ಏನು ಗೊತ್ತಾ, ಒಂದಷ್ಟು ದೂರ ಒಂದು ಟೈಮ್ ಅಲ್ಲಿಂದ ಅಲ್ಲಿವರೆಗೂ ಅಂತ ಹೇಳಬೇಕು ಅವ್ನಿಗೆ. ಆ ಕಾರ್ ಇದೆ ನೋಡು, ಅಲ್ಲಿವರೆಗೂ ನಡ್ಕೊಂಡ್ಬಂದರೆ ಎತ್ಕೋತೀನಿ, ಅಲ್ಲಿಗೆ ಬಂದ ಕೂಡಲೇ ಎತ್ಕೊಂತ ಶುರು ಮಾಡ್ತಿದ್ದ. ಹಾಗಾಗಿ ಅವ್ನು ನಡೆಯೋಕ್ಕೆ ಬೇಜಾರು. ಆಮೇಲೆ ಈ ಥಿಯೇಟ್ರಿಗೆ ಏನಾದರೂ ಹೋಗೋಣ ಅಂತ, ಮೂವಿಗೆ ಏನಾದರೂ ಹೋದರೆ ಅಲ್ಲಿ ಮೂವಿಲಿ ಕುತ್ಕೊಳ್ಳೋಕ್ಕಾಗಲ್ಲ. ಅವನಿಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡೋಗಿ ಕೊಟ್ಟಿರ್ತಾಯಿದ್ವಿ, ಕುರಾಮುರ ಅಂತ ತಿನ್ಬಿಡೋದು. ಕವರ್ ಬಿಸಾಕ್ಬಿಟ್ಟು ನಡಿ ಹೋಗೋಣ ಅಂತ ಶುರು ಮಾಡ್ತಾಯಿದ್ದ. ಆ ಥರ. ಹಾಗಾಗಿ ಬೇರೆ ಏನು ಪಾಪ ಅಷ್ಟು ಏನು ಆ ಥರ ಚೇಷ್ಟೆ ಮಾಡ್ತೇವೆ. ಅಂದರೆ ನಾವು ಇರಲೇಬೇಕು ಅವನಿಗೆ, ಯಾವಾಗಲೂ ಜೊತೆಲೇ ಇರಬೇಕು. ನಾನು ಸರಿ ಹಿಂಗೆ ಕಾರ್ನರ್ ಒಂದು ಅಂಗಡಿ ಇತ್ತು ನಮ್ಮ ಮನೆ ಹತ್ರ, ಸರಿ ಏನೋ ತೊಗೊಂಬರೋಕ್ಕೆ ಅಂತ ಹೋಗಿದ್ದೆ. ಅವನು ನಾನು ಬರ್ತಾ ಇದ್ದೀನೋ ಇಲ್ವೋ ಅಂತ ಬಗ್ಗು ನೋಡೋಕೆ ಹೋಗಿ ಗೇಟ್ ಮೇಲೆ ನಿಂತ್ಕೊಂಡು ತುದಿಯಲ್ಲಿ ನಿಂತ್ಕೊಂಡು ಬಗ್ ನೋಡ್ಕೊಂಡು ಪಲ್ಟಿ ಹೊಡೆದ. ಪಾಪ ಅವಾಗ ಹೆಂಗೆ ಅಂದರೆ ಬಿದ್ದಲ್ಲ ಅಂತ ಹೊಡೋಗಿ ಎತ್ಕೊಂಡು ಉಜ್ಜೋ ಬದಲು ಬಿದ್ಯಾ ಅಂತ ಹೊಡೆದಿದ್ದೆ. ಇಂಡಿಯನ್ ಮದರ್ಸ್ ಬಿದ್ಯಾ ಅಂತ ಹೊಡೆದಿದ್ದೆ. ಅಂದರೆ ಅವತ್ತು ಅಮಾವಾಸ್ಯೆ ಬೇರೆ, ಅಮಾವಾಸ್ಯೆ ಬಿದ್ದುಬಿಟ್ಯಾ ಅಂತ ಚೆನ್ನಾಗಿ ಹೊಡೆದಿದ್ದೆ ಪಾಪ. ಆಮೇಲೆ ಸುಮ್ಮನೆ ಆಯಿತು ಪಾಪ. ಆ ಥರ ಜಾಸ್ತಿ ಏನು ಚೇಷ್ಟೆ ಇಲ್ಲ. ಅವನೊಬ್ಬನೇ ಇರ್ತಿದ್ನಲ್ಲ. ಅಂದರೆ ಅವ್ನು ಆಟ ಸಾಮಾನು ಸುರಿಯೋದು ಎಲ್ಲ ತೆಗೆದು ಸುರಿದು ಬಿಡೋದು, ಆಟ ಆಡೋದು ಹೊಟ್ಟೋಗೋದು. ಆಮೇಲೆ ನಾವು ತುಂಬಿಡೋದು, ಎತ್ತಿಡ್ತಾ ಇರಲಿಲ್ಲ, ನಾವೇ ಎತ್ತಿಡಬೇಕು. ಆ ಬೇಜಾರಿಗೆ ಹಿಂಗೆ ಯಾಕಾದ್ರೂ ಆಟ ಸಾಮಾನು ಕೇಳ್ತಾನಪ್ಪ ಅನಿಸ್ತಿತ್ತು. ಕೊಡಲಿಲ್ಲ ಅಂದರೆ ಇನ್ನು ಸುಮ್ಮನೆ ಗಲಾಟೆ, ಹೋಗ್ಲಿ ತಗೋ ಅಂತ ಎಲ್ಲ ಸುರಿದ್ರೆ ಆಡೋರಿಗೆಲ್ಲ. ಆದರೆ ಕಾರ್ ಏನಾದರೂ ಕೊಡಿಸಿದ್ರೆ ಕಲ್ ತೊಗೊಂಡು ಚೆಚ್ಚಿ ಒಳಗಡೆ ಎಲ್ಲ ಓಪನ್ ಮಾಡಿ ಏನಿದೆ ನೋಡ್ಬೇಕಾದ್ರೆ ಒಳಗಡೆ ಅಂತೆಲ್ಲ ರಿಪೇರಿ ಕೆಲಸ ಅವನದು. ಆ ಥರ ಅವ್ನು ಕೊಡೋ ಆಟ ಸಾಮಾನು ಅವ್ನು ಕಿತ್ತಾಕ್ತಾ ಇದ್ದ. ಚೇಂಜ್ ಆಗಿಲ್ಲ ಅನ್ಸುತ್ತಾ ನೇಚರ್, ಅದ್ರೊಳಗೆ ಏನಿದೆ ಅಂತ. ಈಗಲೂ ಇದೆ ಹುಚ್ಚು. ಹೌದು, ಕೊಡಿಸ್ತಾ ಇದ್ರು. ನಮ್ಮ ಅಕ್ಕ ಅಂತೂ ಒಂದು ಫುಲ್ ಶೀಟೇ ಕೊಡಿಸ್ಬಿಡ್ತಾ ಇದ್ರು ಅವ್ನಿಗೆ. ಕಲರ್ಸು ಕಾರ್ನ ಕೊಡಿಸ್ತಾ ಇದ್ರು. ತೊಗೊಂಬಂದು ಎಲ್ಲ ಬಿಚ್ಚೋದು, ಕಲ್ ತೊಗೊಂಡು ಕೆಚ್ಚೋದು, ಓಪನ್ ಮಾಡಿ ನೋಡೋದು. ಆ ಥರ ಕಾರ್ಟೂನು ತುಂಬ. ಆಮೇಲೆ ಇದು ಏನು ಇದು ಬರ್ತಿತ್ತಲ್ಲ ಅಜ್ಮ, ಎಂಥದ್ದು ಅದು, ಪಾಪಾಯ್ ಬರ್ತಾ ಇತ್ತು ಅವಾಗ ಕಾರ್ಟೂನು. ಅದು ಪಾಪಾಯ್ ಹಾಕಿದ್ರೇ ಅವನು ಊಟ ಮಾಡ್ತಾ ಇದ್ದಿದ್ದು. ಆಮೇಲೆ ಕತೆ ಹೇಳಬೇಕು, ದಿನಕ್ಕೊಂದು ಸ್ಟೋರಿ ಹೇಳಲೇಬೇಕು. ನಾನೇನು ಮಾಡ್ತಿದ್ದೆ, ಪ್ರಾಣಿ ಚೇಂಜ್ ಮಾಡ್ತಿದ್ದೆ, ಸ್ಟೋರಿ ಮಾತ್ರ ಸೇಮ್ ಇರ್ತಾಯಿದ್ದೆ. ಅಮ್ಮ ಆನೆ ಮರಿ ಆನೆ, ಅಮ್ಮ ಹುಲಿ ಮರಿ ಹುಲಿ, ಇದೇ ಸ್ಟೋರಿ ನಾನು ಹೇಳ್ತಾ ಇದ್ದು. ನೀ ಅದೇ ಕತೆ ಹೇಳ್ತಿದ್ಯಾ, ಅದು ಇಲ್ಲಪ್ಪ ಪ್ರಾಣಿ ಬೇರೆದಲ್ವಾ ಅಂತ ಹೇಳ್ತಾ ಇದ್ದೆ. ಆ ಥರ ಒಂದು ಅವನು ಇಲ್ಲಿ ಹೇಳ. ಆಮೇಲೆ ಭೂಮಿ ಅವನು ವ್ಯಾನ್ಗೆ ಹಾಕಿದ್ವಿ ಸ್ಕೂಲ್ಗೆ ಹೋಗೋವಾಗ. ಅದೇನಾಗಿದೆ, ಏನೋ ಜಾಗ ಕೊಟ್ಟಿಲ್ಲ ಹುಡುಗಿ ಅಂದ್ಬಿಟ್ಟು ಅವನೇನು ಮಾಡಿದೆ, ಚಿಂಗಮ್ ನಮ್ಮಕ್ಕ ಸ್ವಲ್ಪ ತಿಂಡಿ ಕೊಡಿಸಿ ರೂಢಿ ಮಾಡಿಬಿಟ್ಟಿದ್ರು. ಸ್ಕೂಲಿಂದ ಬಿಟ್ಟಿದ್ದ ಕೂಡಲೇ ಅಕ್ಕನ ಮಕ್ಳನ್ನ ಕರ್ಕೊಂಬರಕ್ಕೆ ಬರ್ತಿದ್ರಲ್ಲ, ಆವಾಗ ಇವನು ಇರ್ತಿದ್ದ. ಇವ್ನಿಗೆ ಒಂದು ಏನಾದರೂ ಚಾಕ್ಲೇಟು ಬಬಲ್ ಗಮ್ ಕೊಡಿಸ್ಬಿಟ್ಟಿದೆ. ಅವತ್ತು ಬಿಟ್ಟಿಲ್ಲ, ಅವಳೇನೋ ಸ್ವಲ್ಪ ಜಾಗ ಹೀಗೆ ಮಾಡಿ ಕೂತಿದ್ದಾಳೆ. ಇವನಿಗೆ ಸಿಟ್ಟು ಬಂದಿದೆ. ಚಿಂಗಮ್ ಆಗಿತ್ತಾ ಇದ್ದಾಳೆ, ತೆಗೆದು ಜುಟ್ಟಿಗೆ ಅಂಟಿಸ್ಬಿಟ್ಟಿದ್ದಾನೆ ಅವನಿಗೆ. ಆಮೇಲೆ ಏನಾಗಿದೆ, ಅದು ಮನೆಗೆ ಹೋಗಿ ಅಜಯ್ ಅಂಟಿಸ್ಬಿಟ್ಟಿದ್ದಾನೆ ಅಂತ ಶುರು ಮಾಡಿದ್ದಿನ ನಾನು ಹೋಗ್ತಿರ್ಲಿಲ್ವಲ್ಲ, ಅಕ್ಕ ಹೋಗಿದ್ದಾರೆ. ಆಮೇಲೆ ಏನಾಗಿದೆ, ಅವರು ಟೀಚರ್ ಕರೆದು ಎಲ್ಲಿ ಅಜಯ್ ಪೇರೆಂಟ್ಸ್ನ ಕರ್ಕೊಂಬರ್ಬೇಕು ನಾಳೆ, ನಾನೇ ಹೇಳಿ ಅವ್ರು ದೊಡ್ಡಮ್ಮ ಹೇಳಿ ಅಂತ ಅಂದಿದ್ದಾರೆ. ಅದಕ್ಕೆ ನೋಡಿ ಈ ಥರ ನಿಮ್ಮ ಹುಡುಗ ಚಿಂಗಮ್ ಅಂಟಿಸ್ಬಿಟ್ಟಿದ್ದಾನೆ ಅಂತ ಹೇಳಿ, ಆಮೇಲೆ ಅವರು ಜುಟ್ಟು ಬೇರೆ ಕಟ್ ಮಾಡಿ ಆ ಜುಟ್ಟು ತೊಗೊಂಬಂದಿದ್ರು. ನೋಡಿ ಜುಟ್ಟು ಕಟ್ ಮಾಡಿದ್ದೀನಿ, ಬಿಡ್ಸೋಕ್ಕಾಗ್ತೀರಾ ಅಂತ. ಅದು ಚಿಕ್ಕದೇ ಚೇಷ್ಟೆ ಮಾಡಿದೆ ಮಗು. ಇಷ್ಟ ಆಗದಿದ್ರೆ, ಯಾರು ಇಷ್ಟ ಆಗಿಲ್ಲ ಅಂದರೆ ಅವ್ರ ಮೇಲೆ ಏನೋ ಒಂದು ಚೇಷ್ಟೆ. ಬಾಯ್ ಇರೋದ್ರಿಂದ ಅಷ್ಟು ಪಾಪ ಅವನಿಗೆ ಆ ಥರದ್ದು ಅಟ್ಯಾಚ್ಮೆಂಟು. ಜನರಲಾಗಿ ಮಾತಾಡ್ಬೋದು, ಬಟ್ ಡೀಪಾಗಿ ಹೋಗೋಕ್ಕಾಗಲ್ಲ ಪೇರೆಂಟ್ಸ್ ಜೊತೆ.
ಈಗ ಆಬ್ವಿಯಸ್ಲಿ ಗಂಡ್ಮಕ್ಳಿಗೆ ಅಮ್ಮ ಅಂದ್ರೆ ಕನೆಕ್ಷನ್ಸ್ ಜಾಸ್ತಿ ನೋಡಿದ್ರೆ ಆಕ್ಚುಲಿ ನಮ್ಮ ಡ್ಯಾಡಿಗೆ ಇದು ಜಾಸ್ತಿ. ಇವರು ನಾವೇನೇ ಮಾಡಿದ್ರು ನನಗೆ ಸಪೋರ್ಟ್ ಮಾಡಲ್ಲ, ನಮ್ಮ ಮನೆಯವ್ರಿಗೆ ಸಪೋರ್ಟ್ ಮಾಡೋದು. ಸುಮ್ಮನೆ ಹೇಳ್ತಾರಷ್ಟೇ, ನಮ್ಮ ಮನೆಯವ್ರು ಅಂದ್ಕೊಂತಾರೆ ಅಪ್ಪನ ಪರನೇ ಅಂತ ಗೊತ್ತು ನಿಮ್ಗೆ. ಅಲ್ಲೂ ಅಷ್ಟೇನೆ ಅಪ್ಪನ ಪರನೇ ಜಾಸ್ತಿ. ಅಲ್ಲ, ಇಲ್ಲಿ ಹೇಳ್ತಾರಷ್ಟೇ, ನಮ್ಮ ಮನೆಯವ್ರು ಅಂದ್ಕೊಂತಾರೆ ಇವ್ರು ಅಮ್ಮನ ಪರ ಅಂತ. ಇಲ್ಲ, ನನಗೆ 100% ಹೇಳ್ತೀನಿ ನಾನು ಬೇಕಾದ್ರೆ. ಅವರೆಲ್ಲ ಅವ್ರ ಡ್ಯಾಡಿ ಅಂದ್ರೆ ಹೆಂಗಂದ್ರೆ ಈಗ ಮಮ್ಮಿ ಒಂದು 80% ಅಂದ್ರೆ ಡ್ಯಾಡಿ 100% ಅಂತ. ಇಲ್ಲೂ ಅಷ್ಟೇ ಅಮ್ಮ 80% ಅಂದ್ರೆ ಆಕ್ಚುಲಿ ಅಪ್ಪ ಅಂದ್ರೆ ಜಾಸ್ತಿ ಇಷ್ಟ ನಂಗೆ. ಅಲ್ಲೂ ಅಷ್ಟೇ ನಾನು ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ನಾ ಹೆಂಗ್ ಕಂಡಿಡಿತೀನಿ. ನಂಗೆ ಎಲ್ಲಾ ಕಡೆನೂ ಅಷ್ಟೇ, ಅಲ್ಲೂ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ಅವ್ರನ್ನ ಯಾರು ಹೇಳಿದ್ರೆ ನಾನು ಫಸ್ಟ್ ಅವ್ರನ್ನೇ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅನ್ಸದ್ ನನ್ಗೆ. ನೋಡಪ್ಪ, ನಾವಿಬ್ರು 20 ಮಾರ್ಕ್ಸ್ ತಗೋಬೇಕು, ನೀವಿಬ್ರು 10 ಕೊಡಿ. ನನಗೆ ಬರ್ಲಿಲ್ಲ ನಿಮ್ಗೆ. ಅಂದ್ರೆ ಈಗ ಹೆಂಗೆ ಅಂದ್ರೆ ಈಗ ಅಜಯ್ಗೆ ಹೆಂಗೆ, ಇವಾಗ ಅಜಯ್ ಜಾಸ್ತಿ, ನಿಮ್ಮಿಬ್ರಿಗೂ ಹೆಂಗ್ ಜಾಸ್ತಿ ಇದ್ದು ನಮ್ಮ ಮಕ್ಕಳು ಅಲ್ವಾ? ಅಮ್ಮಂದ್ರು ಪರ. ನಮ್ಗೇನು ಅನ್ಸಲ್ಲ, ನನ್ಗಿಬ್ರು ಹೆಣ್ಮಕ್ಳು ಇರೋದಕ್ಕೆ. ಅಂದ್ರೆ ಏನನ್ನ ಏನನ್ನ ನೋವಾದ್ರೆ ಹೇಳ್ಕೊಂಡ್ರೆ ಅದಕ್ಕೆ ಸ್ಪಂದಿಸ್ತಾರಲ್ಲ, ಅದು ಇಷ್ಟ ಆಗುತ್ತೆ ನನಗೆ. ಏನನ್ನ ಹುಷಾರಿಲ್ಲ ಅಂದರೆ ಅದನ್ನು ಇಮಿಡಿಯೇಟ್ಲಿ ಏನನ್ನ ಹಾಸ್ಪಿಟ್ಲ್ ಆಗಲಿ ಒಂದು ಮೆಡಿಸಿನ್ ತಂದುಕೊಡೋದಾಗಲಿ ಅದು ಇಷ್ಟ ಆಗುತ್ತೆ. ಇಬ್ರಿಗೂ ಅಷ್ಟೇ, ಅವರು ನಮ್ಮ ಮನೆಯವ್ರಿಗೆ ಏನನ್ನ ಆದರೆ ಇವರು ಒಂದು ಸ್ವಲ್ಪ ಟೆನ್ಷನ್ ಪಡೋದು ಅದೆಲ್ಲ, ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಮಕ್ಕಳ ಬಗ್ಗೆ ಮನೆಗೆ ಬಂದ ತಕ್ಷಣ ಹುಡ್ಕೋದೆ, ಅಮ್ಮ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಹುಡುಕ್ತಾರೆ. ಅದು ಸ್ಕೂಲಿಂದ ಇದೆ. ಅದು ಬರೋ ಅಂದ್ರೆ ಹೆಂಗೆ ಸಪೋರ್ಟಿವ್ ಇರುತ್ತೆ, ಒಂದು ಏಜ್ ಆಗ್ತಾ ಆಗ್ತಾ ಒಂದು ಸಪೋರ್ಟಿವ್ ಇರುತ್ತೆ ನಮಗೆ. ಹಾಗಾಗಿ ಒಂಥರ ಅಂದ್ರೆ ಅದೊಂಥರ ಫೀಲ್ ಹೆಂಗಂದ್ರೆ ಅಮ್ಮ ಅಂದ್ರೆ ಮನೆಯಲ್ಲೇ ಇರ್ತಾರೆ. ಈಗ ಅಪ್ಪನ್ ಬಂದಿದ ತಕ್ಷಣ ಯಾಕೆ ಹುಡುಕಲ್ಲ ಅಂತ ಅಂದ್ರೆ ಓಕೆ ಆಫೀಸ್ಗೆ ಹೋಗಿರ್ತಾರೆ, ಇಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರೆ ಬಿಡು ಅಂತ. ಆ ಥರ. ಈಗ ನಾವು ನಮ್ಮ ಲೈಫಲ್ಲಿ ಓಕೆ ಲೈಫ್ ಲಾಂಗ್ ಈ ವಿಷಯ ನೆನ್ಪಿಟ್ಕೊಂಡಿರ್ಬೇಕು ಅಂತ ಯಾವ್ದು ಅನ್ಕೋತೀರಾ? ಫಾರ್ ಎಕ್ಸಾಂಪಲ್ ನೀವು ಹೇಳ್ಕೊಟ್ಟಿರೋದು ಅಥವಾ ಈ ಥಿಂಗ್ಸ್ನ ಮರಿಬೇಡಿ ಲೈಫಲ್ಲಿ ಯಾವತ್ತೂ ಅಂತ. ಅದೇ ಜೀವನದಲ್ಲಿ ಒಂದು ಅಚೀವ್ ಮಾಡಬೇಕು. ಆಮೇಲೆ ಒಂದು ನಾವು ಮಾಡೋ ಕೆಲಸದಲ್ಲಿ ಗೌರವ ಇರಬೇಕು ಯಾವಾಗ್ಲೂ. ಆಮೇಲೆ ಹಿರಿಯರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ಒಂಥರ ಗುಡ್ ಹ್ಯೂಮನ್ ಬೀನ್ ಆಗಿ ಬದುಕಬೇಕು ಅಂತ ಆಸೆ ಪಡ್ತೀನಿ ನಾನು. ನೀನು ಮಮ್ಮಿ? ಸೇಮ್ 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 ಕಾಪಿ ಪೇಸ್ಟ್. ಹೌದು, ಇನ್ನೇನು ಮತ್ತೆ ಹೇಳೋಕ್ಕಾಗುತ್ತೆ. ಒಳ್ಳೆ ಕುಕ್ಕಿಂಗ್ ಆಗು, ಹಸ್ಬೆಂಡ್ ಒಳ್ಳೊಳ್ಳೆ ಅಡುಗೆಗಳು ಮಾಡಿಕ್ಕು. ನನಗೇನು ಮಾಡಿಕ್ತಿದ್ರು ಪರವಾಗಿಲ್ಲ, ಮನೆಯಲ್ಲಿ ಒಳ್ಳೆ ಸೊಸೆ, ಒಳ್ಳೆ ಹೆಂಡತಿ, ಒಳ್ಳೆ ಮಗಳ ಥರ ಇರಬೇಕು ಅಂತ ಇಷ್ಟ. ಅದು ಖುಷಿ ಕೊಡುತ್ತೆ. ಈಗಿನ ಮದರ್ಸ್ಗೆ ಏನು ಮೆಸೇಜ್ ಕೊಡ್ತೀರಾ? ಮದರ್ಹುಡ್ ಹೇಗಿರಬೇಕು, ಮತ್ತು ಯಾವುದು ಒಂದು ಥಿಂಗ್ ಈಗಿನ ಕಾಲದ ಮದರ್ಸು ಅರ್ಥ ಮಾಡಿಕೊಂಡ್ರೆ ಓಕೆ ಬೆಟರ್ ಅವರಿಗೆ ಅಂತ ಅನ್ಸೋದು ಯಾವುದು ನಿಮಗೆ? ಈಗ ಫಾರ್ ಎಕ್ಸಾಂಪಲ್ ನಮಗೇನೆ ಈಗ ಫ್ಯೂಚರ್ ನಾವು ಮದರ್ಸ್ಗೆ ಏನು ಸಜೆಷನ್ ಕೊಡ್ತೀರಾ? ಅಂದರೆ ನಾವು ಹೌಸ್ ವೈಫ್ ಆಗಿದ್ರಿ, ನಮಗೇನು ಅನಿಸ್ತಾ ಇರಲಿಲ್ಲ. ಮಕ್ಕಳು ನಾವು ಹತ್ರನೇ ಇಟ್ಕೊಂಡು ಬೆಳೆಸಿದ್ವಲ್ಲ. ನೀವು ವರ್ಕಿಂಗ್ ವುಮೆನ್ಸ್ ಆಗಿರೋದಕ್ಕೆ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಅವ್ರ ಆಟ ಪಾಠ ಎಲ್ಲ ಎಂಜಾಯ್ ಮಾಡಬೇಕು ನೀವು ಚೆನ್ನಾಗಿ. ಅವರು 1 ವರ್ಷ 2 ವರ್ಷದ ಮಕ್ಕಳು ಅಲ್ಲಿ ಆದಮೇಲೆ ದೊಡ್ಡವರಾಗ್ಬಿಡ್ತವೆ, ಏನೂ ನೋಡೋಕ್ಕಾಗಲ್ಲ. ಚಿಕ್ಕ ಮಕ್ಕಳಲ್ಲಿ ಎಷ್ಟೊಂದು ಆಟ ಇರುತ್ತೆ, ಎಷ್ಟೊಂದು ಅವೆಲ್ಲ ಖುಷಿ ಪಡಬೇಕು. ಸ್ವಲ್ಪ ವರ್ಕ್ ಮಾಡೋರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಆ ಟೈಮಲ್ಲಿ ವರ್ಕೆಲ್ಲ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಮಕ್ಕಳು ನೋಡ್ಕೊಂಡು ಎಂಜಾಯ್ ಮಾಡಬೇಕು. ಅಂದರೆ ಮಕ್ಳಿಗೆ ಒಂಚೂರು ಟೈಮ್ ಕೊಡಿ ಜಾಸ್ತಿ ಅಂತ. ಮಕ್ಳಿಗೂ ಪೇರೆಂಟ್ಸ್ ತುಂಬ ಇಂಪಾರ್ಟೆಂಟು. ಒಂದಾಗಲಿ ಎರಡಾಗಲಿ ಅದು ಇಂಪಾರ್ಟೆಂಟ್ ಕೊಡಬೇಕು. ನಾವು ಕೊಟ್ಟಿದ್ದೀವಿ. 2 ಮಕ್ಕಳಾದರೂ ನಾವು ಎಷ್ಟು ಬೇಕೋ ಅಷ್ಟು ನಾನಂತೂ ಎಂಜಾಯ್ ಮಾಡಿದ್ದೀನಿ 2 ಮಕ್ಕಳಲ್ಲಿ. ನಾನು ಬೇರೆ ಮಕ್ಕಳೆಲ್ಲ ನೋಡಿ ಖುಷಿಪಟ್ಟು ಅವನ್ನೆಲ್ಲ ಎತ್ಕೊಂಬಂದು ಇಟ್ಕೊತಾ ಇದ್ದೆ ಮದುವೆಗೆ ಮೊದಲು. ನನಗಾದ್ಮೇಲೆ ನಾನು 2 ಮಕ್ಕಳನ್ನು ಚೆನ್ನಾಗಿ ಖುಷಿಪಟ್ಟಿದ್ದೀನಿ, ಚೆನ್ನಾಗಿ ಆಟ ಆಡಿಸಿದ್ದೀನಿ. ಹಂಗೆ ಹೊಡೆದಿದ್ದೀನಿ, ಇಲ್ಲ ಅಂತಿಲ್ಲ, ಚಿಟ್ಟೆ ಮಾಡಿದ್ರೆ ಹಂಗೆ ಆಟ ಆಡಿಸಿದ್ದೀನಿ. ನನಗೆ ಖುಷಿ ಇದೆ ನನ್ನ ಮಕ್ಕಳ ಬಗ್ಗೆ. ನೀವಮ್ಮ ಏನು ಮೆಸೇಜ್ ಕೊಡ್ತೀರಾ? ಇವಾಗಿನ ಮಕ್ಕಳು ಮಗು ಆದರೆ ಲುಕ್ ಕೊಟ್ಟೋಗುತ್ತೆ ಹಾಗೆ ಹೀಗೆ ಅನ್ನೋ ಮನೋಭಾವ ಇದೆ. ಆದರೆ ಖಂಡಿತ ಅದು ತೆಗೆದುಹಾಕಬೇಕು. ಅವಳು ಒಂದು ತಾಯಿತನನ ಅನುಭವಿಸ್ಬೇಕು. ಆ ಒಂದು ಇದರಲ್ಲಿ ಎಷ್ಟು ಖುಷಿ ಸಂತೋಷ ಎಲ್ಲ ಒಂದು ಹೆಣ್ಣಾಗಿ ಹುಟ್ಟಿದ್ಮೇಲೆ ಒಂದು ಸಂಪೂರ್ಣ ಅನ್ನೋದೇ ಒಂದು ತಾಯಿ ಆದಾಗ. ಸೊ ಹಾಗಾಗಿ ಒಂದು ಮಕ್ಕಳನ್ನ ಬೇಗ ಮಾಡ್ಕೋಬೇಕು. ಆಮೇಲೆ ಅವರು ಅಚೀವ್ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ ಲೈಫ್ನಲ್ಲಿ. ಹಾಗಾಗಿ ಲೇಟ್ ಮಾಡ್ಕೋಬಾರ್ದು. ಈಗ ಮಕ್ಕಳು ಬೇಡ ಹಾಗೆ ಅಂತ ತುಂಬ ಲೇಟ್ ಮಾಡ್ತಾರೆ, ಆಮೇಲೆ ಸಫರ್ ಮಾಡ್ತಾರೆ ಮಕ್ಕಳಾಗದೆ, ಆಮೇಲೆ ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಆಗುತ್ತೆ. ಸೊ ಹಾಗಾಗಿ ಯಾವ ಏಜಲ್ಲಿ ಮಕ್ಕಳು ಆಗಬೇಕೋ ಆ ಮಗುನ ಮಾಡ್ಕೋಬೇಕು, ಅವರೊಂದು ಆ ಖುಷಿನ ಅನುಭವಿಸ್ಬೇಕು ಅಂತ ಒಂದು ಮೆಸೇಜ್ ಹೇಳ್ತೀನಿ.
ಓಕೆ, ಇದಾಗಿತ್ತು ನಮ್ಮ ಮದರ್ಸ್ ಡೇ ಇಂಟರ್ವ್ಯೂ. ಹೋಪ್ ನಾನು ಕೇಳಿದ್ದಕ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಏನು ಇದು ಮಾಡ್ಕೊಳ್ದೆ ಮಮ್ಮಿ ಅಲ್ವಾ ಅಮ್ಮ? ಹೌದು. ಓಕೆ, ಇವರು ಇಷ್ಟು ಎಲ್ಲ ಹೇಳಿದ್ರಲ್ವ ಮಕ್ಕಳ ಬಗ್ಗೆ. ಈಗ ಇಟ್ಸ್ ಮೈ ಟೈಮ್ ನಾನು ಹೇಳೋದಕ್ಕೆ. ಲೈಕ್ ನನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅವರಿಬ್ಬರು ಅಂತ. ನನಗೆ ಇಲ್ಲಿ ಆಗಲಿ, ಫಾರ್ ಎಕ್ಸಾಂಪಲ್ ಅಲ್ಲೂ ಹೋದ್ರೂ, ಈಗ ಫಾರ್ ಎಕ್ಸಾಂಪಲ್ ಅಮ್ಮ ಇಲ್ಲ ಅಂದರೆ ಅಪ್ಪ ಕಾಣಿಸ್ತಾರಲ್ಲ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ಕೇಳೋದೆ ಅಪ್ಪಂಗೆ ಒಂದು ಕ್ವಶನ್, ಅಮ್ಮ ಬಂದಿಲ್ವಾ ಇನ್ನೇನು ಅಂತ. ಸೊ ಅವ್ರು ಅಷ್ಟು ಇಂಪಾರ್ಟೆಂಟ್. ಆ್ಯಂಡ್ ಅವ್ರೇನಾದರೂ ಮನೇಲಿ ಇಲ್ಲ ಅಂದರೆ ಫುಲ್ ಖಾಲಿ ಅನಿಸುತ್ತೆ ಮನೆ ಎಲ್ರಿಗೂ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು 4 ಮೆಂಬರ್ಸ್ ಇದ್ದೀವಿ ಮನೇಲಿ, ಎಲ್ರಿಗೂ ಅವ್ರು ಬೇಕು, ಎಲ್ಲರೂ ಡಿಪೆಂಡೆಬಲ್ ಇನ್ಕ್ಲೂಡಿಂಗ್ ಮೀ. ಲೈಕ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚಿಂದ ಹಿಡಿದು ಪಾಪ ಎಲ್ಲಾದರೂ ಹೋಗ್ಬೇಕಂದ್ರೂ ಅಷ್ಟೇ ಅಡುಗೆ ಮಾಡಿಬಿಟ್ಟು ಹೋಗ್ತಾರೆ ನನಗೆ. ನಾನು ಇಲ್ಲಿ ಹೆಂಗೆ ಫುಲ್ ಕಂಫರ್ಟ್ ಝೋನಲ್ಲಿ ಇದ್ನೋ ಅಲ್ಲೂ ಹಾಗೆ ಇದ್ದೀನಿ. ಈಗ ನಮ್ಮ ಮಮ್ಮಿನೂ ಹಾಗೆ ಮಾಡೋದು. ಎಲ್ಲಾದರೂ ಹೋಗ್ಬೇಕಂದ್ರೆ ನಮಗೆ ಫುಲ್ ಡೇಗೆ ಹೋಗ್ಬೇಕಂದ್ರೆ ಬೆಳಗ್ಗೆಯಿಂದ ಹಿಡಿದು ಈವ್ನಿಂಗ್ವರೆಗೂ ನನಗೆ ನನ್ನ ತಂಗಿಗೆಲ್ಲ ಮಾಡಿಟ್ಟು ಹೋಗ್ತಿದ್ರು. ಈಗ ಅಲ್ಲೂ ಹಾಗೆ ಮಾಡ್ತಾರೆ. ನನಗೆ ಅದಕ್ಕೆ ಯಾವತ್ತೂ ಆ ಥರ ಫೀಲೇ ಬಂದಿಲ್ಲ. ಆ್ಯಂಡ್ ಮೋರೋವರ್ ನನಗೆ ಆ ಥರ ಹೇಳೋದಕ್ಕೂ ಅನ್ಸಲ್ಲ ಅತ್ತೆ ಅಂತ. ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ. ವೈಬೇ ಡಿಫ್ರೆಂಟ್ ಬಂದುಬಿಡುತ್ತೆ. ಅಂದರೆ ಆಬ್ವಿಯಸ್ಲಿ ಈಗ ಅಮ್ಮಂದ್ರ ಜೊತೆ ಒಂಚೂರು ಕಂಫರ್ಟ್ ಝೋನ್ ಜಾಸ್ತಿ ಇರುತ್ತೆ, ಇವ್ರನ್ನ ಒಂಚೂರು ಲೈಕ್ ಬೆಸ್ಟ್ ಫ್ರೆಂಡ್ ಥರ. ಆ್ಯಂಡ್ ನಮ್ಮ ಮಮ್ಮಿ ವ್ಯಾಲ್ಯೂ ಆ್ಯಕ್ಚುಲಿ ನನಗೆ ಯಾವಾಗ ತುಂಬ ಗೊತ್ತಾಗಿದೆ ಅಂದರೆ ಮದುವೆ ಆದಮೇಲೆ. ಅಂದರೆ ಯಾವಾಗ ದೂರ ಇದ್ನಲ್ಲ ಅವರಿಂದ, ಆಗ ಒಂಚೂರು ಅವ್ರ ವ್ಯಾಲ್ಯೂ ತುಂಬ ಗೊತ್ತಾಯಿತು. ಎವ್ರಿ ಟೈಮ್ ಮಿಸ್ ಮಾಡ್ಕೋತಾ ಇದ್ದೆ. ಅಂದರೆ ಎವ್ರಿ ಟೈಮ್ ಜೊತೆಲಿದ್ದಾಗ ಅಷ್ಟೊಂದು ಅನಿಸ್ತಿರ್ಲಿಲ್ಲ ನನಗೆ. ಜೊತೆಲೆ ಆ್ಯಕ್ಚುಲಿ ನಾನು ಮಮ್ಮಿ ತುಂಬ ಜಗಳ ಆಡ್ತೀವಿ, ಚಿಕ್ಕದಕ್ಕೂ ಜಗಳ ಆಡ್ತಾನೆ ಇರ್ತೀವಿ. ಇವಾಗಲೂ ಅಷ್ಟೇ ನನ್ನ ತಂಗಿ ಹೇಳ್ತಿರ್ತಾರೆ ಒಬ್ಬರು ಮತ್ತೆ ಸ್ಟಾರ್ಟ್ ಮಾಡಿದ್ರು ಅಂತ ಹಾಗೆ. ಬಟ್ ಮದುವೆ ಆದಮೇಲೆ ಲೈಕ್ ಫೋನಲ್ಲಿ ಮಾತಾಡ್ಕೊಳ್ಳೋದು ಜಾಸ್ತಿ, ಆ ಥರ ಎಲ್ಲ ಚೆನ್ನಾಗಿತ್ತು. ಅಂದರೆ ಮುಂಚೆ ಎಲ್ಲ ಎಷ್ಟು ಅಪ್ಪಂದ್ರು ಎಷ್ಟು ಕ್ಲೋಸ್ ಇದ್ರು, ಆಮೇಲೆ ಐ ಥಿಂಕ್ ನಾವು ಬೆಳೀತಾ ಅಮ್ಮಂದ್ರಿಗೂ ಅಷ್ಟೇ ಕ್ಲೋಸ್ ಆಗ್ತೀವಿ. ಐ ಥಿಂಕ್ ನೀವು ಇದಕ್ಕೆಲ್ಲ ರಿಲೇಟ್ ಆಗ್ತೀರಾ ಅಂತ ಅನ್ಕೋತೀನಿ. ಮಮ್ಮಿ ಅಂದರೆ ಚಿಕ್ಕ ವಯಸ್ಸಿಂದಲೂ ಅಷ್ಟೇ ತುಂಬ ಕೇರಿಂಗ್ ಜಾಸ್ತಿ. ನಾನು ಸ್ವಲ್ಪ ಪಿಕ್ಕಿ ಇಟ್ಟರೆ ಜಾಸ್ತಿ ಏನೋ ತಿನ್ನೋದಿಲ್ಲ ಊಟ. ನಾನು ಅದ್ರ ತುಂಬ ಹಠ. ನಂಗೆ ಇಷ್ಟ ಇಲ್ಲ ಅಷ್ಟೇ. ಎಷ್ಟು ಫೋರ್ಸ್ ಮಾಡಿದ್ರು ನಾನು ತಿನ್ನೋದೇ ಇಲ್ಲ. ಪಾಪ ಚೈಲ್ಡ್ಹುಡ್ಡಲ್ಲಿ ತುಂಬ ಕಷ್ಟಪಟ್ಟರು ಅವರು ತಿನ್ಸೋದಕ್ಕೆ, ಇಷ್ಟ ಇರೋದೆಲ್ಲ ನಾನು ತಿಂತಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಮಾರ್ನಿಂಗ್ ಯಾವಾಗಲೂ 2 ಬ್ರೇಕ್ಫಾಸ್ಟ್ ಇರ್ತಿತ್ತು. ನನಗೋಸ್ಕರ ಏನಾದರೂ ಸಪ್ರೇಟ್ ಮಾಡಿಕೊಡೋದು ಮಮ್ಮಿ. ಯಾವಾಗಲಿಂದಲೂ ಸ್ವಲ್ಪ ಸ್ವೀಟ್ ಪರ್ಸನ್ನೇ. ಸ್ವಲ್ಪ ಸ್ವೀಟೇ, ಅವಾಗವಾಗ ಒಂದು ಸ್ವಲ್ಪ ಕೋಪ ಬಂತು ಅಂದರೆ ಅಪ್ಪ ದೇವ್ರೆ. ನಾನಾದರೂ ನನಗೆ ಇಮಿಡಿಯೇಟಾಗಿ ಸಾರಿ ಕೇಳ್ಬಿಟ್ಟಿದ್ದೆ. ನಮ್ಮ ಕೋಪ ಬಂದು ಒಂದು 8 ಬಿದ್ದ ತಕ್ಷಣ ನಾನು ಸಾರಿ ಮಮ್ಮಿ ಸುಮ್ಮನೆ ಆಗ್ಬಿಡ್ತಿದ್ದು. ಭೂಮಿ ಹಂಗಲ್ಲ, ಕೋಪ ಬಂದು ಮಮ್ಮಿ ಹೊಡಿಯೋಕೆ ಬಂದರೆ ಹೊಡಿ ಅಂದರೆ ಮಮ್ಮಿಗಿಂತ ಜಾಸ್ತಿ ಕೋಪ ಬರ್ತಿತ್ತು. ಸೊ ನಾನು ಬುದ್ಧಿವಂತ, ಇಮಿಡಿಯೇಟಾಗಿ ಸಾರಿ ಕೇಳ್ಬೋದು. ನಾನು ಸಾರಿ ಕೇಳಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತಿದ್ರು. ಆಮೇಲೆ ಮಮ್ಮಿ ಮುಂಚೆ ತುಂಬ ಕೋಪ ಮಾಡ್ಕೊಂಡು ಸ್ಟ್ರಿಕ್ಟ್ ಜಾಸ್ತಿ. ಬೆಳೀತಾ ಅವರು ಸಾಫ್ಟ್ ಆಗಿಬಿಟ್ಟು ಇವಾಗ ಸ್ವಲ್ಪ ಫ್ರೆಂಡ್. ಇವಾಗಿರೋ ಯಶೋದಮ್ಮ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಶೋದ 2.0 ನಮ್ಮ ಮಮ್ಮಿ. ಇವಾಗ ಆಂಟಿ ಮಂಗಳಾಂಟಿ ನಾನು ಮುಂಚೆಯಿಂದನೂ ಮಮ್ಮಿ ಡ್ಯಾಡಿನ ಕೇಳಿದೆ. ಫಸ್ಟ್ ನೋಡಿದ ತಕ್ಷಣ ಹೇಳಿದೆ ನಂಗೆ ಆಂಟಿ ತುಂಬ ಇಷ್ಟ ಆಯ್ತು ಅಂತ. ನನಗೆ ಲವ್ ಅಟ್ ಫಸ್ಟ್ ಸೈಟ್ ಆಂಟಿ. ಆ್ಯಕ್ಚುಲಿ ನಾನು ಅವಾಗ ಅದೇ ಹೇಳಿದ್ದು, ನಂಗೆ ಆಂಟಿ ತುಂಬ ಇಷ್ಟ ಆದ್ರು ಅಂತ. ನಾನು ಇವಾಗಲೇ ಅವಾಗ ಅದೇ ಹೇಳಿದ್ದು, ಮಂಗಳಾಂಟಿ ಬರ್ತದೆ ಅಂದ್ರೆ ಖುಷಿ ಆಗುತ್ತೆ. ನಂಗೂ ಅಲ್ಲಿ ಹೋಗ್ತಿದ್ರೆ ಆಂಟಿ ಇರ್ತಾರಲ್ಲ ಖುಷಿ ಆಗುತ್ತೆ. ಆಂಟಿ ತುಂಬಾ ಫ್ರೆಂಡ್ಲಿ. ಅಂದ್ರೆ ಹೆಂಗಂದ್ರೆ ಲೈಕ್ ಓಕೆ ದೊಡ್ಡವರು ತುಂಬಾ ದೊಡ್ಡ ಆ ತರ ಫೀಲ್ ಬರಲ್ಲ. ಓಕೆ ಫ್ರೆಂಡ್ಲಿ ತರ ಫೀಲ್ ಬರುತ್ತೆ. ನಮ್ ಜೊತೆ ಅಡ್ಜಸ್ಟ್ ಆಗ್ಬಿಡ್ತಾರೆ ಈಗ. ಹಂಗೆ ಏನಾದ್ರು ಗೇಮ್ಸ್ ಆಡ್ಬೇಕಾದ್ರೆ ನಾನು ಆಂಟಿ ಯಾವಾಗಲೂ ಹೊಂಟಿದ್ದೀವಿ, ಇಬ್ರು ಫುಲ್ ಎಂಜಾಯ್ ಮಾಡ್ಬೋದು ಅಂತ. ಶೇರಿಂಗ್ ಅವ್ರು ಏನಕ್ಕಾದ್ರೂ ಶೇರಿಂಗ್. ನಾನು ನಂಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್, ನನ್ನ ಮೇಲಿಂದ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಆಂಟಿ. ನಂಗೆ ಆಂಟಿ ಅಂದ್ರೆ ತುಂಬಾ ಇಷ್ಟ. ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳಿದ್ದಲ್ಲ. ಏನ್ ಹೇಳಿ, ಅಮ್ಮ ಅಂದ್ರೆ ಒಂಥರ ದೇವ್ರೇನೆ. ಬಿಕಾಸ್ ಎವ್ರಿ ಟೈಮ್ ಯಾರನ್ನ ಏನ್ ಬೇಕಾದ್ರೂ ಏನಂತಾರೆ, ನೀನು ಅಮ್ಮನ್ ಬೈದ್ರು ಅವ್ರೊಬ್ರೆ ಸಹಿಸ್ಕೊಳ್ಳೋದು, ಬೇರೆಯವ್ರು ಸಹಿಸ್ಕೊಳ್ಳಲ್ಲ. ಸೊ ಅವ್ರೊಬ್ರೆ ಎಲ್ಲ ತಗೋತಾರೆ. ಒಂಥರ ಬೀಯಿಂಗ್ ಅ ಬಾಯ್ ಹೆಂಗೆ ಅಂತಂದ್ರೆ ಇಟ್ಸ್ ಲೈಕ್ ಅಪ್ಪನ ಹತ್ರ ಅಷ್ಟು ಹೇಳ್ಕೊಳಕ್ ಆಗದಿರೋದನ್ನ ಅಮ್ಮನ ಹತ್ರನೇ ಹೇಳ್ಕೊಳಕ್ ಆಗೋದು. ಸೊ ಅದೊಂಥರ ಡಿಫ್ರೆಂಟ್ ಫೀಲಿಂಗ್. ಬಿಕಾಸ್ ಅವರು ಒಂಥರ ಒಂಥರ ಏನೇ ಹೇಳ್ಕೋಬೇಕು ಅಂದ್ರೂ ಅಮ್ಮನ ಹತ್ರನೇ ಹೋಗಿ ಹೇಳ್ಕೊಳ್ಳೋದು. ಹ್ಯಾಪಿ ಇರಲಿ ಸ್ಯಾಡ್ ಇರಲಿ ಫಸ್ಟ್ ಹೋಗಿ ಅಮ್ಮ ಇರಬೇಕು. ಬಿಕಾಸ್ ನಾವು ಫಸ್ಟ್ ಬಾಯಲ್ಲಿ ಕರೆಯೋದೇ ಅಮ್ಮ ಅಂತ. ಐದರ ಬಾಯ್ ಬೇಬಿ ಅವರ ಗರ್ಲ್ ಬೇಬಿ ಯಾವತ್ತೂ ಅಪ್ಪ ಅನ್ನಲ್ಲ, ಅಮ್ಮ ಅಂತಾನೆ ಅನ್ನೋದು. ಸೊ ದಟ್ ಈಸ್ ಅದು ನೇಚರಲ್ಲೇನೆ ಇದೆಯಲ್ಲ. ಸೊ ಅಮ್ಮ ಅನ್ನೋದು. ನಾನು ಜಾಸ್ತಿ ಮಾತಾಡೋದು ಅಮ್ಮ ಅದೇ ಫುಲ್ ಅಮ್ಮ ಎಂಜಾಯ್ ಮಾಡ್ತಾರೆ, ಎಂಜಾಯ್ ಅಮ್ಮ ಖುಷಿ.
ಅದೆಲ್ಲ ಏನು ಇನ್ನ ಯಶೋದಮ್ಮ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಹೆಣ್ಕೊಟ್ಟ ಅಮ್ಮ. ಅವರು ಅದೇ ತುಂಬಾ ಕೇರ್ ಮಾಡ್ತಾರೆ. ಊಟ ನಾನು ಏನಾದ್ರು ಆನ್ಲೈನ್ ಆರ್ಡರ್ ಮಾಡ್ಕೋಬೇಕು ಅಂದ್ರೆ ಅವರು ಬೇಡ ನಾನೇ ಮಾಡ್ತೀನಿ ಎಲ್ಲಾನು ಅನ್ನೋದು ಪ್ರಯಾರಿಟಿ ಜಾಸ್ತಿ ಕೊಡ್ತಾರೆ. ಸೊ ಫುಡ್ಗೆ ತಿಂದಿಲ್ಲ ಅವ್ರದ್ದೊಂದು ಗುಣ ಚೆನ್ನಾಗಿದೆ. ಏನೇ ಆದ್ರೂ ಏನಾದ್ರೂ ಹಸ್ಕೊಂಡು ಹೋಗ್ಬಿಟ್ರೆ ವರಿ ಮಾಡ್ತಾ ಇರ್ತಾರೆ ದಿನ ಎಲ್ಲ. ಸೊ ಅದೊಂದು ಅವರು ತುಂಬಾ ಕೇರಿಂಗ್. ಅವರು ಅಮ್ಮ ಎರಡೇ ಅಮ್ಮ. ಇದು ಇತ್ತಾ ಸ್ಮಾಲ್ ಸರ್ಪ್ರೈಸ್ ಇವ್ರಿಗೆ ನಮ್ಮ ಕಡೆಯಿಂದ ಸ್ಮಾಲ್ ಕೇಕ್ ಕಟಿಂಗ್. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಫುಲ್ ಖುಷಿ ಆಯ್ತು. ನಮ್ಗೆ ಸರ್ಪ್ರೈಸ್ ಮಾಡಿದ್ದೀರಾ. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ಮದರ್ಸ್ ಡೇ ಆಂಟಿ. ಸ್ಪೂನು. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಅಜಯ್. ಹ್ಯಾಪಿ ಮದರ್ಸ್ ಡೇ. ಯಾಕೆ ಕೆಲಸ ಮಾಡ್ತಾರೆ? ಚೆನ್ನಾಗಿದೆಲ್ಲ ಬನ್ನಿಗೆ ನನಗೂ ಹ್ಯಾಪಿ ಮದರ್ಸ್ ಡೇ. ಅಜಯ್, ಭೂಮಿ, ಶಿರೀಷಾ ಮದರ್ಸ್ ಡೇ ಸರ್ಪ್ರೈಸ್ ಮಾಡಿದ್ರಿ. ನಾವು ಫುಲ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. Once again, happy Mother's Day.